You can't take homeopathy medicine along with allopathy. So actually it's a myth. You can take both the medicines, but ತಲೆನೋವು ಜ್ವರ ಅಂತ ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಮೆಡಿಕಲ್ ಶಾಪ್ ಹೋಗಿ ಡೋಲೋ 650 ಕೊಡಿ. ನಿಮ್ಮ ಹೋಮಿಯೋಪತಿನಲ್ಲೂ ನಾವು ಹಿಂಗೆ ಹೋಗಿ ಈಸಿಯಾಗಿ ಫಾರ್ಮಸಿನಲ್ಲಿ ತಗೋಬಹುದಾ? ಸೊ ಆನ್ ದ ಕೌಂಟರ್ ಹೋಗಿ ಮೆಡಿಸಿನ್ ತಗೊಳ್ಳೋವಂಥದ್ದು ಅಥವಾ ಸೆಲ್ಫ್ ಮೆಡಿಕೇಶನ್ ಹೋಮಿಯೋಪತಿನಲ್ಲಿ ಮಾಡೋದನ್ನ ನಾನು ಯೂಶುವಲ್ ಆಗಿ ಅಡ್ವೈಸ್ ಮಾಡೋದಿಲ್ಲ. ಹ್ಯಾಂಗ್ ಓವರ್ಗೆ ಏನ್ ಮೆಡಿಸಿನ್ ಇನ್ ಯುವರ್ ಹೋಮಿಯೋಪತಿ? ಯಾರಿಗೆ ಹ್ಯಾಂಗ್ ಓವರ್ ಆಗಿರುತ್ತೆ ಇವರೆಲ್ಲ ಇರೋರು ಅನ್ನೋ ಮೆಡಿಸಿನ್ಸ್ ನ ಕನ್ಸ್ಯೂಮ್ ಮಾಡಿದಾಗ ಆ ಹ್ಯಾಂಗ್ ಓವರ್ ಸ್ಲೋ ಅಂಡ್ ಗ್ರಾಜುಯಲ್ ಆಗಿ ಅವರಿಗೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಮೇಲ್ ಅಂಡ್ ಫೀಮೇಲ್ ಇನ್ಫರ್ಟಿಲಿಟಿಗೆ ಸೊ ನಿಮ್ಮ ಹೋಮಿಯೋಪತಿ ಸೊಲ್ಯೂಷನ್ ಏನು? ಗಂಡಸರಲ್ಲಿ ಸಮಸ್ಯೆ ಇರೋದ್ರಿಂದ ಈಗ ಅತಿ ಹೆಚ್ಚಾಗಿ ಬಂಜೆತನನ ನಾವು ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ನಮಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುವಂಥದ್ದು ಅಥವಾ ಸ್ಪರ್ಮ್ ಫಾರ್ಮೇಷನ್ ಅಲ್ಲಿ ಕಡಿಮೆ ಇರುವಂಥದ್ದು. ಸೊ ಯಾವುದೇ ರೀತಿಯಾದ ನಿಮಗೆ ಸರ್ಜಿಕಲ್ ಪ್ರೊಸೀಜರ್ ಹೋಗದೆ ಇರೋ ಹಾಗೆ ಬರೀ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಮತ್ತೆ ನಾವು ಹೇಳಿದಾಗೆ ಲೈಫ್ ಸ್ಟೈಲ್ ಮತ್ತೆ ಡಯಟ್ ಎಲ್ಲ ಮೇಂಟೈನ್ ಮಾಡೋದ್ರಿಂದ ಹೆಣ್ಮಕ್ಳಲ್ಲಿ ಬಂಜೆತನದ ಸಮಸ್ಯೆ ಇರಬಹುದು ಅಥವಾ ಗಂಡ್ಮಕ್ಳಲ್ಲಿ ಬಂಜೆತನದ ಸಮಸ್ಯೆ ಇರಬಹುದು. ಎರಡಕ್ಕೂ ಪರಿಹಾರ ಇದೆ. ಇದರಿಂದ ನೀವು ಮಕ್ಕಳನ್ನ ಖಂಡಿತವಾಗ್ಲೂ ಪಡ್ಕೋಬಹುದು. Grab your chai, take a deep breath, sit back, let's talk. Welcome to Chai Pe Chat. Chai Pe Chat ಅಲ್ಲಿ ಕಥೆ ಇರುತ್ತೆ. When we touch it, it always it's a dead body. ಇನ್ಫಾರ್ಮೇಶನ್ ಇರುತ್ತೆ. The most biggest misconception is ಇಷ್ಟು ಸಣ್ಣ ಪಿಲ್ಸ್ ವರ್ಕ್ ಆಗುತ್ತಾ? ಹೊರಟೆ ಇರುತ್ತೆ. ಅವಿಸ್ಕೊಂಡಲ್ಲಿ ಬಂದಿರುತ್ತೆ. ಮಿತ್ 2, you can't ಕ್ವಶ್ಚನ್ 2. ಕ್ವೆಶ್ಚನ್ 2. ಸೊ ಇವತ್ತು ಚಾಯ್ ಕುಡಿತಾ ಚಾಟ್ ಮಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಶ್ಮಿ, ಹೋಮಿಯೋಪತಿ ಡಾಕ್ಟರ್. Hi Rashmi, Hi. welcome to the show. Thank you so much. Please grab your chai. Yeah, thank you. Cheers. Cheers. ಇವತ್ತು ನಾವು ತಿಳ್ಕೊಳ್ತಾ ಇದೀವಿ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಅಬೌಟ್ ಹೋಮಿಯೋಪತಿ ಮೇಲಿರುವಂತ ಮಿಸ್ಕನ್ಸೆಪ್ಷನ್ಸ್ ಇರಬಹುದು ಅಥವಾ ಹೋಮಿಯೋಪತಿನೇ ಗೊತ್ತಿಲ್ಲದೆ ಇರೋರು ಇರಬಹುದು. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಹೋಮಿಯೋಪತಿ. ಇಟ್ಸ್ ಆಲ್ ಅಬೌಟ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂಡ್ ಎವ್ರಿಥಿಂಗ್. ಸೊ ಅದನ್ನ ನಮ್ಗೆ ತಿಳ್ಸ್ಕೊಡಕ್ಕೆ ನಮ್ ಜೊತೆ ಇರೋದು ಡಾಕ್ಟರ್ ರಶ್ಮಿ. ಅವ್ರ ಕ್ಲಿನಿಕ್ ಉತ್ತರಳ್ಳಿ ಚನ್ಸಂದ್ರ ಮೇನ್ ರೋಡ್ ಅಲ್ಲಿ ಡಾಕ್ಟರ್ ರಶ್ಮಿ ಹೋಮಿಯೋಪತಿ ಕ್ಲಿನಿಕ್ ಅಂತ ಇದೆ. ಸೊ ಅವ್ರದ್ದು ಡೀಟೇಲ್ಸ್ ಕೂಡ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಹಾಕಿರ್ತೀವಿ, ನೀವು ಅದನ್ನ ನೋಡಬಹುದು. ಮತ್ತೆ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ತನಕ ಅವ್ರಿಗೆ 22 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಹಾಗೂ ದುಬೈ, US ಇಂಟರ್ನ್ಯಾಷನಲಿ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. 1500 ಇಂಟರ್ವ್ಯೂಸ್ ಅಂದ್ರೆ ಈ ತರ ಶೋಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ನಮ್ಗೆ ಹೋಮಿಯೋಪತಿ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತು ಚಾಯ್ ಪೆ ಚಾಟ್ ಅಲ್ಲಿ ಚಾಟ್ ಮಾಡಕ್ಕೆ ಮತ್ತೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ರಶ್ಮಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. Thank you for calling me to this show. ಸೊ ಡಾಕ್ಟರ್, ಹೋಮಿಯೋಪತಿ ಬಗ್ಗೆ ನಮ್ಗೆ ತಿಳಿಸ್ಕೊಡಿ, ಅಬೌಟ್ ಹೋಮಿಯೋಪತಿ. Okay. ಸೊ ಹೋಮಿಯೋಪತಿ ಅಂದ್ರೆ ಇದು ಒಂದು ಆಲ್ಟರ್ನೇಟ್ ಸಿಸ್ಟಮ್ ಆಫ್ ಮೆಡಿಸಿನ್. ದೇರ್ ಆರ್ ವೇರಿಯಸ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್. ಅಂದ್ರೆ ಈಗ ಅಲೋಪತಿ ಇದೆ, ನ್ಯಾಚುರೋಪತಿ ಇದೆ, ಆಯುರ್ವೇದಿಕ್ ಇದೆ, ಯುನಾನಿ ಇದೆ. ಅದೇ ತರ ಹೋಮಿಯೋಪತಿನೂ ಒಂದು ಆಲ್ಟರ್ನೇಟ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್. ಇಲ್ಲೂ ಕೂಡ ನಾವು ಮೆಡಿಸಿನ್ಸ್ ನ ಪ್ಲಾಂಟ್ಸ್, ಲೀಫ್, ಮೆಟಲ್ಸ್, ಮಿನರಲ್ಸ್, ಸ್ವಲ್ಪ ಸೆಕ್ರಿಷನ್ಸ್, ನೋಸೋಟ್ಸ್, ಸಾರ್ಕೋಟ್ಸ್ ಅಂತ ಎಲ್ಲ ಹೇಳ್ತೀವಿ, ಇದರಿಂದ ಮಾಡಿರೋವಂಥದ್ದು. ಇಲ್ಲಿ ನಾವು ಮೆಡಿಸಿನ್ಸ್ ನ ಡೈಲ್ಯೂಷನ್ ತರ ಇರುತ್ತೆ. ಸೊ ಇದನ್ನ ನಾವು ಸ್ಮಾಲ್ ಶುಗರ್ ಪಿಲ್ಸ್ ಅಂತ ಹೇಳ್ತೀವಿ, ವೈಟ್ ಸ್ವೀಟ್ ಆಗಿರುವಂತಹ ಗುಳಿಗೆಗಳು ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವು ಡೈಲ್ಯೂಷನ್ ಮಾಡಿ ಕೊಡೋ ಅಂಥದ್ದು. ಸೊ ದಿಸ್ ಈಸ್ ಹೋಮಿಯೋಪತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್. ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ನ ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಹಂಗಾರೆ ಅದ್ರಲ್ಲಿ ಮೆಡಿಸಿನ್ಸೇ ಇಲ್ವಾ? ಅದು ಜನಗಳ ಥಾಟ್ ಅಲ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್. ಸೊ ತುಂಬಾ ಜನ ತುಂಬಾ ಆರ್ಟಿಕಲ್ಸ್ ಎಲ್ಲ ಇದ್ರ ಮೇಲೆ ಬರಿತಾನೆ ಇರ್ತಾರೆ. ಹೋಮಿಯೋಪತಿ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ನೇ ಇಲ್ಲ, ಅದ್ರಲ್ಲಿ ಯಾವುದೇ ರೀತಿಯಾದ ಮೆಡಿಸಿನ್ಸ್ ಇರೋದಿಲ್ಲ, ಅದು ಬರೀ ಪ್ಲಾಸಿಬೋ ಎಫೆಕ್ಟ್ ಅಥವಾ ಸೈಕಾಲಜಿಕಲಿ ಪೇಷಂಟ್ಸ್ ಅದನ್ನ ನನಗೆ ಗುಣ ಆಗ್ತಿದೆ ಅಂತ ಅನ್ಕೋತಾರೆ ಅಂತ. ಇದೇನಾಗುತ್ತೆ ಅಂದ್ರೆ ಯಾವುದೇ ಒಂದು ಮೆಡಿಸಿನ್ ಅಂಶನ ನಾವು ಅನಲೈಸ್ ಮಾಡಿದಾಗ ಅದರಲ್ಲಿ ಮೆಡಿಸಿನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಹೋಮಿಯೋಪತಿ ಮೆಡಿಸಿನ್ಸ್ ಅವಗಾಡ್ರೋ ನಂಬರ್ಗಿಂತನೂ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ, ಹಿಯರ್ ದ ಮೆಡಿಸಿನ್ ಗೋಸ್ ಇನ್ ವೈಟಾಲಿಟಿ ಇರೋದ್ರಿಂದ ನೀವು ಅದನ್ನ ಯಾವುದೇ ರೀತಿಯಾದ ಎಕ್ಸಾಮಿನೇಷನ್ ಮಾಡಿದಾಗ ನಿಮ್ಗೊಂದು ಫಿಸಿಕಲ್ ಪ್ರೂಫ್ ಅಂತ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಮೆಡಿಸಿನ್ಸೇ ಇಲ್ಲ, ಇದು ಬರೀ ವೈಟ್ ಶುಗರ್ ಪಿಲ್ಸ್, ಇದು ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಬಟ್ ಆ ರೀತಿ ಇರೋದಿಲ್ಲ. ಈಗ ನ್ಯಾನೋ ಟೆಕ್ನಾಲಜಿ ಅಂತ ಏನು ಹೊಸದಾಗಿ ಬರ್ತಾ ಇದೆ, ಆ ಮುಖಾಂತರ ನೀವು ನೋಡಿದಾಗ ಇಲ್ಲಿ ಮೆಡಿಸಿನ್ಸ್ ಇರೋ ಅಂತದ್ದು ಅಥವಾ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೆಡಿಸಿನ್ ಇರುವಂತದ್ದು ಗೊತ್ತಾಗುತ್ತೆ. ಸೊ ಹೋಮಿಯೋಪತಿ ಇಸ್ ಅನ್ ಎಫೆಕ್ಟಿವ್ ಮೆಡಿಸಿನ್, ಇದು ಪ್ಲಾಸಿಬೋ ಎಫೆಕ್ಟ್ ಖಂಡಿತವಾಗ್ಲೂ ಅಲ್ಲ. ಸೊ ಕ್ವಿಕ್ ಆಗಿ ಒಂದು ಮಿತ್ ಅಂಡ್ ಫ್ಯಾಕ್ಟ್ ಸೆಗ್ಮೆಂಟ್ ಬರೋಣ. ಸೊ ಇಫ್ ಇಟ್ ಇಸ್ ಅ ಮಿತ್, ಯು ಆರ್ ಗೋಯಿಂಗ್ ಟು ಕ್ಲಿಕ್ ದ ಕಪ್. ಓಕೆ. ಇಫ್ ಇಟ್ ಇಸ್ ಅ ಫ್ಯಾಕ್ಟ್, ವಿ ಆರ್ ಗೋಯಿಂಗ್ ಟು ಸಿಪ್ ಅ ಚಾಯ್. ಓಕೆ. ಸೊ ಮಿತ್ ಅಂಡ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ ಡಾಕ್ಟರ್. ಸೊ ಮಿತ್ 1, ಹೋಮಿಯೋಪತಿ ವರ್ಕ್ಸ್ ಸ್ಲೋಲಿ.
ಆಕ್ಚುಲಿ ಇದು ಒಂದು ಮೆತ್. ಹೋಮಿಯೋಪತಿ ವರ್ಕ್ಸ್ ವಿತ್ ಇನ್ ಅವರ್ಸ್. ನಾನಂತೂ ಎಷ್ಟೊಂದು ಜನ ಪೇಷಂಟ್ಸ್ಗೆ ಈಗ ಒಂದು ಅಕ್ಯೂಟ್ ಫೀವರ್ ಇರ್ಬೋದು, ಅಥವಾ ಒಂದು ಕೋಲ್ಡ್ ಕಾಫ್ ಇರ್ಬೋದು, ಅಥವಾ ಬ್ರೆತ್ಲೆಸ್ನೆಸ್ ಇರ್ಬೋದು, ಅಥವಾ ನೀ ಜಾಯಿಂಟ್ ಪೇನ್ ಇರ್ಬೋದು, ಜಸ್ಟ್ 1 ಡ್ರಾಪ್ ಆಫ್ ಮೆಡಿಸಿನ್ಸ್ ನಾವು ಡೈರೆಕ್ಟ್ ಆಗಿ ಅವ್ರ ಮೌತಲ್ಲಿ ಇಂಡ್ಯೂಸ್ ಮಾಡಿದಾಗ ವಿತ್ ಇನ್ 10 to 15 ಮಿನಿಟ್ಸ್ ಅಲ್ಲಿ ನಾವು ಗುಣಮುಖ ಆಗಿರೋದನ್ನ ನೋಡಿದೀವಿ. ಸೊ ಹೋಮಿಯೋಪತಿ ಟೇಕ್ಸ್ ಲಾಂಗ್ ಟೈಮ್ ಇಸ್ ಎ ಮಿತ್. ಕ್ರಾನಿಕ್ ಡಿಸೀಸ್ ಇದ್ದಾಗ, ತುಂಬಾ ವರ್ಷಗಳಿಂದ ಅವರು ಕಾಯಿಲೆಗಳಲ್ಲಿ ನರಳ್ತಾ ಇದ್ದಾಗ ಅಂಥವರಿಗೆ ಲಾಂಗ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಬಟ್ ಫಾರ್ ಅಕ್ಯೂಟ್ ಇಶ್ಯೂಸ್ ಹೋಮಿಯೋಪತಿ ಡಸ್ ನಾಟ್ ಟೇಕ್ ಲಾಂಗ್ ಟೈಮ್. Question 2. You can't take homeopathy medicine along with allopathy. Please. ಸೊ ಆಕ್ಚುಲಿ ಇಟ್ಸ್ ಎ ಮಿತ್. ಯು ಕ್ಯಾನ್ ಟೇಕ್ ಬೋತ್ ದ ಮೆಡಿಸಿನ್ಸ್, ಬಟ್ ಒಂದ್ ಸ್ವಲ್ಪ ಗ್ಯಾಪ್ ಇರಬೇಕು. ಸೊ ಯೂಶಲಿ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ನ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳಿ ಅಥವಾ ಊಟಕ್ಕಿಂತ ಮುಂಚೆ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ನ ಯೂಶಲ್ ಆಗಿ ಊಟ ಆದ್ಮೇಲೆ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಬೋತ್ ಮೆಡಿಸಿನ್ಸ್ ಕ್ಯಾನ್ ಬಿ ಟೇಕನ್ ವಿತ್ ಅ ಸ್ಮಾಲ್ ಟೈಮ್ ಗ್ಯಾಪ್ ಇಂಟರ್ವಲ್. ಟುಗೆದರ್ ಇದು ಅದು ಜೊತೆಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಎರಡೂ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ನ ನೀವು ತಗೋಬಹುದು. ಯಾವುದೇ ರೀತಿ ತೊಂದರೆ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಇರಲ್ಲ, ಓವರ್ಲ್ಯಾಪಿಂಗ್ ಇರಲ್ಲ. ಯಾಕೆಂದ್ರೆ ನೀವೇನ್ ಮೆಡಿಸಿನ್ಸ್ ತಗೋತಾ ಇದ್ದೀರಾ ಅದನ್ನ ನೋಡಿ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ನ ನಾವು ಕೊಡುವಂಥದ್ದು. Question 3. Homeopathy medicines is only for kids. Again, it's a myth. Homeopathy medicines is for all age group. It is for kids, for middle age, for elderly people, even for terminally ill patients ಅಂತಾನೂ ಹೇಳ್ಬಹುದು. ಈಗ ಕ್ಯಾನ್ಸರ್ ಆಗಿರುತ್ತೆ ಅಥವಾ ತುಂಬಾ ಓಲ್ಡ್ ಏಜ್ ಆಗಿರುತ್ತೆ ಅಂತವರು ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ನ ತಗೋಬಹುದು. ಬರೀ ಮಕ್ಕಳಿಗೆ ಅಲ್ಲ, ಮಕ್ಕಳಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾಕೆಂದ್ರೆ ಅವ್ರೇನು ಕಂಟಾಮಿನೇಟೆಡ್ ಆಗಿರಲ್ಲ, ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ಎಲ್ಲ ತುಂಬಾ ತಗೊಂಡಿಲ್ಲದೆ ಇರೋದ್ರಿಂದ. ಸೊ ವಿ ಆಲ್ವೇಸ್ ಸೇ ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ವೆರಿ ಸೇಫ್. ಅಂಡ್ ಆಲ್ಸೋ ನೀವು ಆಲ್ರೆಡಿ ಹೇಳ್ದಂಗೆ ಶುಗರ್ ಪಿಲ್ಸ್ ಇರೋದ್ರಿಂದ ಮಕ್ಕಳು ತುಂಬಾ ಪ್ರೀತಿಯಿಂದ ತಿಂತಾರೆ, ಅವರನ್ನ ರಿಜೆಕ್ಟ್ ಮಾಡೋದಿಲ್ಲ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಎಲ್ಲಾ ವಯಸ್ಕರರು, ಎಲ್ಲಾ ಏಜ್ ಗ್ರೂಪ್ ಅವರು ತಗೋಬಹುದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. Question 4. All homeopathy medicines dispensed in sugar pills. Actually, it's a fact. So we can drink the tea. Cheers. Oh, nice. ಹೌದು, ಮೋಸ್ಟ್ ಆಫ್ ದ ಹೋಮಿಯೋಪತಿ ಮೆಡಿಸಿನ್ಸ್ ನಾವು ಶುಗರ್ ಪಿಲ್ಸ್ ಅಲ್ಲೇ ಕೊಡುವಂಥದ್ದು. ಬಟ್ ನಾವು ಕೆಲವೊಂದು ಹೋಮಿಯೋಪತಿ ಮೆಡಿಸಿನ್ಸ್ ಅಂದ್ರೆ ಮದರ್ ಟಿಂಚರ್ ಫಾರ್ಮ್ ಅಲ್ಲಿ ಕೊಡೋದನ್ನ ನಾವು ಲಿಕ್ವಿಡ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ಸೊ ಅದನ್ನ ಬಿಟ್ರೆ ಆಲ್ಮೋಸ್ಟ್ ಆಲ್ ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ಸ್ವೀಟ್ ಇನ್ ಟೇಸ್ಟ್ ಅಂಡ್ ಇಟ್ ಇಸ್ ಆಲ್ ಡಿಸ್ಪೆನ್ಸ್ಡ್ ಇನ್ ಸ್ಮಾಲ್ ಸ್ವೀಟ್ ಪಿಲ್ಸ್. ಅದು ಶುಗರ್ ಪಿಲ್ಸ್ ನಲ್ಲಿ ಇರೋದ್ರಿಂದಾನೇ ಮಕ್ಕಳಿಗೆ ಅಷ್ಟು ಇಷ್ಟನೂ ಆಗತ್ತೆ. ಸೊ ಹಾಗೆ ಅವರು ಬೇಗ ಇಷ್ಟಪಟ್ಟು ಆಸೆ ಪಟ್ಟುನು ತಗೊಳ್ತಾರೆ. ಮತ್ತೆ ನೀವ್ ಹೇಳ್ದಂಗೆ ಅದು ಬೇಗ ಅಬ್ಸಾರ್ಪ್ಷನ್ ಕೂಡ ಅವ್ರಿಗೆ ಚೆನ್ನಾಗಾಗತ್ತೆ, ಬಿಕಾಸ್ ಮಕ್ಕಳಲ್ಲಿ ಕಂಟಾಮಿನೇಟೆಡ್ ಇರಲ್ಲ ಅಂತ ಹೇಳಿದ್ರಿ. ಬಟ್ ಇದು ನನಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. ಸ್ವೀಟ್ ಆಗಿದೆ, ಇಲ್ಲಾಂದ್ರೆ ಮೆಡಿಸಿನ್ ಏನಪ್ಪಾ ಒಚ್ಚಾಗಿದೆ, ಕಹಿ ಇದೆ, ತಗೊಳ್ಬೇಕಾ, ಅಯ್ಯೋ ಯಾಕಾದ್ರೂ ತಗೋಬೇಕು ಅಂತೆಲ್ಲ ಮುಖ ಎಲ್ಲ ಒಂಥರ ಫೇಸಸ್ ಎಲ್ಲ ಮಾಡಿರೋದು ಉಂಟು. ನಾವು ಅಡಲ್ಟ್ಸ್ ಕೂಡ ಮಾಡೇ ಮಾಡ್ತೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ಮಕ್ಕಳು ಕೂಡ, ಅಡಲ್ಟ್ಸು ಕೂಡ, ಆಲ್ ಏಜ್ ಗ್ರೂಪ್ ಡೆಫಿನೆಟ್ಲಿ ಇದನ್ನ ಇಷ್ಟಪಟ್ಟು ತಗೋತಾರೆ. ಸೊ ನಾವು ಮಿತ್ ಆರ್ ಫ್ಯಾಕ್ಟ್ ಸೆಗ್ಮೆಂಟ್ ನ ಮುಗಿಸಿದೀವಿ. ಇವಾಗ ನಾವು ಕ್ವೆಶ್ಚನರ್ಸ್ಗೆ ಬಂದಿದೀವಿ. ಸೊ ನೆಕ್ಸ್ಟ್ ಡೌಟ್ಸ್, ಕ್ಲಾರಿಫಿಕೇಶನ್ಸ್, ಕ್ವೆಶ್ಚನ್ಸ್ ಏನೇ ಇದ್ರು ಇವಾಗ ಡಾಕ್ಟರ್ ಹತ್ರ ಕೇಳೋಣ. ಹೋಮಿಯೋಪತಿ ಮೆಡಿಸಿನ್ಸ್ ಎಲ್ಲಾ ಡಿಸೀಸಸ್ಗೂ ತಗೋಬಹುದಾ, ಅಥವಾ ಅದರಲ್ಲಿ ಎಲ್ಲಾ ಡಿಸೀಸಸ್ಗೂ ಮೆಡಿಸಿನ್ಸ್ ಇದೆಯಾ? ಸೊ ಹೋಮಿಯೋಪತಿ ಮೆಡಿಸಿನ್ಸ್ ನ ಆಲ್ಮೋಸ್ಟ್ ಎಲ್ಲಾ ತರದ ಕಾಯಿಲೆಗಳಿಗೂ ನಾವು ತಗೋಬಹುದು. ಸೊ ನಾನು ಸಿಂಪಲ್ ಅಂಡ್ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕೋಲ್ಡ್ ಇಂದ ಕ್ಯಾನ್ಸರ್ ತನಕ ಎಲ್ಲಾ ತರದ ಕಾಯಿಲೆಗಳಿಗೂ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ನ ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ಸರ್ಜಿಕಲ್ ಕೇಸಸ್, ಈಗ ಮೂಳೆ ಮುರಿದು ಹೋಗಿದೆ ಅಂದಾಗ ವಿ ಡೆಫಿನೆಟ್ಲಿ ಹ್ಯಾವ್ ಟು ಪುಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ನೇಲಿಂಗ್ ಅದೆಲ್ಲ ಮಾಡ್ಬೇಕಾಗತ್ತೆ. ಸೊ ಆಗ ನಮ್ಗೆ ಸರ್ಜರಿ ಅವಶ್ಯಕತೆ ಇರುವಂತದ್ದು. ಬಟ್ ಅದ್ರ ಜೊತೆಗೂ ನೀವು ಹೋಮಿಯೋಪತಿ ಮೆಡಿಸಿನ್ ತಗೊಂಡಾಗ ನಮ್ಗೆ ಬೋನ್ ಜಾಯ್ನಿಂಗ್ ತುಂಬಾ ಫಾಸ್ಟ್ ಆಗಿ ಆಗೋದಿಕ್ಕೆ ಅಥವಾ ಹೀಲಿಂಗ್ ಫಾಸ್ಟ್ ಆಗಿ ಆಗೋದಿಕ್ಕೆ ನಾವು ಕೊಡಬಹುದು. ಇದ್ ಬಿಟ್ರೆ ಆಲ್ ಟೈಪ್ ಆಫ್ ಕ್ರಾನಿಕ್ ಡಿಸೀಸಸ್, ಫಾರ್ ಎಕ್ಸಾಂಪಲ್ ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಡಯಾಬಿಟಿಸ್, ಸೋರಿಯಾಸಿಸ್, ಕ್ಯಾನ್ಸರ್, ಎಲ್ಲಾ ತರದ ಕಾಯಿಲೆಗಳಿಗೂ ಹೋಮಿಯೋಪತಿ ಮೆಡಿಸಿನ್ಸ್ ಖಂಡಿತವಾಗ್ಲೂ ತಗೋಬಹುದು. ಹೋಮಿಯೋಪತಿನಲ್ಲಿ ಡಯಟ್ ಮಾಡ್ಬೇಕಾ? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವು ಮಾಡ್ತೀರಾ ಡಾಕ್ಟರ್? ಸೊ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಂಡಾಗ ನಾವು ಕೆಲವೊಂದು ಮೆಡಿಸಿನ್ ಕೊಟ್ಟಾಗ ಕೆಲವೊಂದು ಊಟ ಅಥವಾ ಕೆಲವೊಂದು ಆಹಾರ ಪದಾರ್ಥಗಳನ್ನ ಸೇವಿಸಬೇಡಿ ಅಂತ ಹೇಳ್ತೀವಿ. ಬಟ್ ಈಗ ನಿಮ್ಗೆ ತುಂಬಾ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ, ಅಥವಾ ಒಬಿಸಿಟಿ ಇದೆ, PCOD ಇದೆ, ಥೈರಾಯ್ಡ್ ಇದೆ, ಈ ತರ ಸಮಸ್ಯೆಗಳು ಬಂದಾಗ ನಾವು ಒಂದಷ್ಟು ಆಹಾರ ಪದ್ಧತಿಗಳನ್ನ ಫಾಲೋ ಮಾಡುವಂಥದ್ದು ಅಥವಾ ಒಂದಷ್ಟು ಆಹಾರನ ನಾವು ತ್ಯಜಿಸಬೇಕು ಅನ್ನುವಂಥದ್ದು. ಸೊ ಈ ತರ ಅಕಾರ್ಡಿಂಗ್ ಟು ದ ಡಿಸೀಸ್ ಅಂಡ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಪೇಷಂಟ್ ನಾವು ಡಯಟ್ ಅಡ್ವೈಸ್ ಮಾಡ್ತೀವಿ. ಬಟ್ ತುಂಬಾ ಜನ ಹೇಳ್ತಾರೆ ಹೋಮಿಯೋಪತಿ ತಗೊಂಡಾಗ ಕಾಫಿ ಕುಡಿಬಾರ್ದು, ಈರುಳ್ಳಿ ತಿನ್ಬಾರ್ದು ಅಂತ. ಆ ತರದೆಲ್ಲ ಏನು ಸ್ಪೆಸಿಫಿಕ್ ಆಗಿ ಇರೋದಿಲ್ಲ. ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಪೇಷಂಟ್ ನಾವು ಅವ್ರಿಗೆ ಡಯಟ್ ನ ಅಡ್ವೈಸ್ ಮಾಡ್ತಾ ಹೋಗ್ತೀವಿ. ನಾನ್ ಡಯಟ್ ಮಾಡ್ತೀನಿ, ಡೆಫಿನೆಟ್ಲಿ ಐ ಡೂ ರೆಗ್ಯುಲರ್ ಡಯಟ್ ಅಂಡ್ ಎಕ್ಸರ್ಸೈಸ್. ಬಟ್ ಆಸ್ ಪರ್ ನನ್ನ ಶೆಡ್ಯೂಲ್ ಎಲ್ಲ ಇರೋದ್ರಿಂದ ನಾನು ಅದೇನೇ ಫಾಲೋ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಐ ಟ್ರೈ ಮೈ ಬೆಸ್ಟ್ ಟು ಡೂ ಇಟ್. ಬ್ಯಾಂಗ್ಳೂರ್ ಇಸ್ ಅಲರ್ಜಿಕ್ ಹಬ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಬಿಕಾಸ್ ಆಫ್ ಪೋಲನ್ ಅಲರ್ಜಿ, ಪಲ್ಯೂಷನ್, ಎಲ್ಲಿ ಏನೇನೋ ಪ್ಲಾಸ್ಟಿಕ್ ಸುಟ್ಟಿರ್ತಾರೆ, ಹೊಗೆ, ಲಾಟ್ ಆಫ್ ಪಲ್ಯೂಷನ್. ಡೆಫಿನೆಟ್ಲಿ ನಾನು ಕೂಡ ಅದನ್ನ ಅಗ್ರಿ ಮಾಡ್ತೀನಿ.
ಬಟ್ ವೆನ್ ಇಟ್ ಕಮ್ಸ್ ಟು ಹೋಮಿಯೋಪತಿ ಮೆಡಿಸಿನ್ ಅದ್ರಲ್ಲಿ ಹೆಂಗೆ ಟ್ರೀಟ್ಮೆಂಟ್ ಡಾಕ್ಟರ್? ಸೊ ಚೈತ್ರ, ನೀವು ಹೇಳ್ದಂಗೆನೆ ಬ್ಯಾಂಗ್ಳೂರ್ ನಿಜವಾಗ್ಲೂ ಅಲರ್ಜಿಕ್ ಹಬ್ ಆಫ್ ಇಂಡಿಯಾ ಅಂತಾನೆ ಹೇಳ್ತೀವಿ. ಸೊ ಇಲ್ಲಿ ನಮಗೆ ತುಂಬಾ ಜಾಸ್ತಿ ಅಲರ್ಜಿಕ್ ಪೇಷಂಟ್ಸ್ ಸಿಗೋ ಅಂತದೇ ಬೆಂಗಳೂರಲ್ಲಿ. ಸೊ ಇಲ್ಲಿ ನಾವು ಮೊದಲನೇ ನೋಡುವಂಥದ್ದು ಅಲರ್ಜಿಕ್ ರೈನೈಟಿಸ್, ಅಂದ್ರೆ ಅತಿ ಹೆಚ್ಚು ಸ್ನೀಸಿಂಗ್ ಆಗುವಂಥದ್ದು, ರನ್ನಿಂಗ್ ನೋಸ್ ಫಾಲೋಡ್ ಬೈ ಥ್ರೋಟ್ ಪೇನ್, ಕಫ್, ಕಂಜೆಷನ್, ಅಸ್ತಮಾ. ಇದ್ ಬಿಟ್ರೆ ನಮಗೆ ಸ್ಕಿನ್ ಅಲರ್ಜಿಸ್ ನ ನೋಡ್ತೀವಿ. ಸೊ ಅಲ್ಲಲ್ಲಿ ರೆಡ್ ರ್ಯಾಶಸ್ ಆಗುವಂಥದ್ದು, ಇಸುಬು ಅಂತ ಹೇಳ್ತಾರೆ, ಡರ್ಮಟೈಟಿಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ಫ್ಯೂ ಆಫ್ ದ ಕಾಮನ್ ಡಿಸೀಸಸ್ ವಿಚ್ ವಿ ಯೂಶುವಲಿ ಫೈಂಡ್ ಇನ್ ಬ್ಯಾಂಗ್ಳೂರ್. ಸೊ ಇದಕ್ಕೆ ಹೋಮಿಯೋಪತಿ ಈಸ್ ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಇಲ್ಲಿ ನಾವು 3 ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು, ನಿಮ್ಮ ಅಲರ್ಜಿನ ನಾವು ಕಡಿಮೆ ಮಾಡುವಂಥದ್ದು, ನಿಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿನ ನಾವು ಇನ್ಕ್ರೀಸ್ ಮಾಡುವಂಥದ್ದು. ದಟ್ ಈಸ್ ವಾಟ್ ವಿ ಕಾಲ್ ಇಮ್ಯುನಿಟಿ. ನಾವು ಯಾವಾಗ ಇಮ್ಯುನಿಟಿನ ಬೂಸ್ಟ್ ಮಾಡ್ತೀವಿ, ಆಗ ನಮ್ಮ ಶರೀರದಲ್ಲಿ ರೆಸಿಸ್ಟೆನ್ಸ್ ಕೆಪಾಸಿಟಿ ಅಂದ್ರೆ ಫೈಟಿಂಗ್ ಕೆಪಾಸಿಟಿ ಆಫ್ ದ ಬಾಡಿ ವಿಲ್ ಇನ್ಕ್ರೀಸ್. ಸೊ ಇದರಿಂದ ನಮಗೆ ಅಲರ್ಜಿಕ್ ಟೆಂಡೆನ್ಸಿ ಸ್ಲೋ ಅಂಡ್ ಗ್ರಾಜುಯಲ್ ಆಗಿ ಕಡಿಮೆ ಆಗೋದ್ರ ಜೊತೆಗೆ ನಾವು ಪರ್ಮನೆಂಟ್ ಆಗಿ ಕೂಡ ಅದನ್ನ ವಾಸಿ ಮಾಡಬಹುದು. ಸೊ ಯಾವುದೇ ರೀತಿಯಾದ ಅಲರ್ಜಿಕ್ ಸಮಸ್ಯೆ ಇದ್ದಾಗ ಹೋಮಿಯೋಪತಿ ಇಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಅಂಡ್ ಇಟ್ ಕ್ಯಾನ್ ಲೀಡ್ ಟು ದ ಪರ್ಮನೆಂಟ್ ಕ್ಯೂರ್ ಅಂತಾನೆ ನಾನು ಹೇಳ್ಬಹುದು. ಥ್ಯಾಂಕ್ ಯು ಡಾಕ್ಟರ್. ಬಟ್ ಹೋಮಿಯೋಪತಿನಲ್ಲಿ ಕ್ರಾನಿಕ್ ಡಿಸೀಸಸ್ಗೆ ಮೆಡಿಸಿನ್ ಇದೆಯಾ? ಹೌದು, ಹೋಮಿಯೋಪತಿನಲ್ಲಿ ಕ್ರಾನಿಕ್ ಡಿಸೀಸಸ್ಗೆ ಟ್ರೀಟ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕ್ರಾನಿಕ್ ಡಿಸೀಸ್ ಅಂತ ಯಾವ್ದನ್ನ ಅಂತೀವಿ, ಯಾವುದೇ ಒಂದು ಕಾಯಿಲೆ ನಮಗೆ ಪದೇ ಪದೇ ರಿಪೀಟ್ ಆಗುವಂಥದ್ದು, 6 ತಿಂಗಳಿಗಿಂತ ಜಾಸ್ತಿ ನಾವು ಸೇಮ್ ತೊಂದರೆಯಿಂದ ಅಥವಾ ಸೇಮ್ ಕಾಯಿಲೆಯಿಂದ ನಾವು ಬಳಲ್ತಾ ಇದ್ದಾಗ ಅದನ್ನ ನಾವು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದಾಗ, ಈಗ ನಾವು ಆಲ್ರೆಡಿ ಮಾತಾಡ್ದಂಗೆ ಅಲರ್ಜಿಕ್ ರೈನೈಟಿಸ್ ಇರಬಹುದು. ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರುವಂಥದ್ದು, ಅಥವಾ ಏನಾದ್ರು ವೆದರ್ ಚೇಂಜ್ ಆದ ತಕ್ಷಣ, ಅಥವಾ ನಾವು ಬಿಸಿಲಲ್ಲಿ ತುಂಬಾ ಆಟ ಆಡಿ AC ರೂಮ್ ಒಳಗೆ ಬಂದ ತಕ್ಷಣ. ಸೊ ಈ ತರದ ಕಾಯಿಲೆನು ಇಟ್ ಲೀಡ್ ಟು ಇನ್ ಗ್ರಾಜುಯಲ್ ಆಗಿ ಇದೇ ತರದ ಕಾಯಿಲೆ ಇದ್ದಾಗ ನಿಮ್ಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಆಗೋದು, ಅಥವಾ ಅಲರ್ಜಿಕ್ ಬ್ರಾಂಕಿಯಲ್ ಅಸ್ತಮಾ ಆಗುವಂಥದ್ದು. ಸೊ ಇದಕ್ಕೂ ಕೂಡ ನಿಮ್ಗೆ ಹೋಮಿಯೋಪತಿನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಇನ್ನು ನಾವು ಚರ್ಮದ ಕಾಯಿಲೆಗಳು ಬಂದಾಗ, ಈಗ ನಾವು ತೊನ್ನಿನ ಕಾಯಿಲೆ ಅಂತ ಹೇಳ್ತೀವಿ, ಅದನ್ನ ನಾವು ವಿಟಿಲಿಗೋ ಅಥವಾ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ, ಅಥವಾ ಸೋರಿಯಾಸಿಸ್ ಇರಬಹುದು, ಲೈಕನ್ ಪ್ಲೇನಸ್ ಇರಬಹುದು, ಅಥವಾ ಎಕ್ಸಿಮಾ ಇರಬಹುದು, ಅಥವಾ ಈಗ ನಾವು ರುಮೆಟಾಯ್ಡ್ ಆರ್ಥರೈಟಿಸ್, ಅದು ಮೂಳೆಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ, ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸ್, ಲಂಬಾರ್ ಸ್ಪಾಂಡಿಲೈಟಿಸ್. ಈಗಂತೂ ಸೊಂಟ ನೋವು ಎಲ್ಲರಿಗೂ ತುಂಬಾ ಕಾಮನ್ ಇದೆ. ಥೈರಾಯ್ಡ್ ಇರಬಹುದು, ಅಥವಾ PCOD, ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಸರಿಗಾಗಲ್ಲ, ಇನ್ಫರ್ಟಿಲಿಟಿ. ಸೊ ಈ ತರ ಎಲ್ಲಾ ಕಾಯಿಲೆಗಳಿಗೂ ಹೋಮಿಯೋಪತಿನಲ್ಲಿ ತುಂಬಾ ಎಫೆಕ್ಟಿವ್ ಆದ ಟ್ರೀಟ್ಮೆಂಟ್ ಇದೆ. ಮತ್ತೆ ತುಂಬಾ ಲಾಂಗರ್ ಡ್ಯೂರೇಷನ್ ಅಂತ ಏನೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಕೆಲವ್ರಿಗೆ 3 months ಅಲ್ಲಿ ರಿಸಲ್ಟ್ ಬಂದಿದೆ, ಕೆಲವರಿಗೆ 2 years ತನಕನೂ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಹೇಗಿದೆ, ಅಥವಾ ನೀವು ಯಾವ ರೀತಿಯಾದ ಸ್ಟ್ರೆಸ್ ಟೆನ್ಷನ್ ಗಳಿಗೆ ಒಳಗಾಗ್ತಿದ್ದೀರಾ. ಸೊ ಇದೆಲ್ಲನೂ ನಾವು ನೋಡ್ಕೊಂಡು ಅದ್ರ ಪ್ರಕಾರ ನಾವು ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಕೊಡುವಂಥದ್ದು. ಸೊ ಇದ್ರ ಜೊತೆಗೆ ನಾವು ನಿಮ್ಗೆ ಲೈಫ್ ಸ್ಟೈಲ್ ಏನೇನ್ ಚೇಂಜ್ ಮಾಡ್ಕೋಬೇಕು, ಆಹಾರ ಪದ್ಧತಿಗಳಲ್ಲಿ ಏನೇನ್ ಚೇಂಜ್ ಮಾಡ್ಕೋಬೇಕು, ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋದಾಗ ಯಾವುದೇ ರೀತಿಯಾದ ಕ್ರಾನಿಕ್ ಏಲ್ಮೆಂಟ್ ಇದ್ರು, ಇದು ವಾಸಿನೇ ಆಗಲ್ಲ ಅಂತ ಯಾರು ಹೇಳಿದ್ರು, ಕ್ಯಾನ್ ಡೆಫಿನೆಟ್ಲಿ ಟ್ರೈ ಹೋಮಿಯೋಪತಿ. ನಾವು ಎಷ್ಟೊಂದು ಕ್ರಾನಿಕ್ ಏಲ್ಮೆಂಟ್ಸ್ ಅಥವಾ ನಾನ್ ಟ್ರೀಟಬಲ್ ಕೇಸಸ್ನೆಲ್ಲಾನು ನಾವು ಕ್ಯೂರ್ ಮಾಡಿದ್ದೀವಿ. ಸೊ ನೀವು ಹೇಳ್ದಂಗೆನೆ ದಿಸ್ ಆಲ್ ಕ್ರೋನಿಕ್ ಡಿಸೀಸಸ್ಗೆ ನೀವು ಕೊಡೋ ಟ್ರೀಟ್ಮೆಂಟ್ನ ಅವರು ಶ್ರದ್ಧೆ ಭಕ್ತಿಯಿಂದ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಇದರಲ್ಲಿ ಅವ್ರಿಗೆ ರಿಸಲ್ಟ್ ಇದ್ದೇ ಇದೆ, ಬೆನಿಫಿಟ್ ಕೂಡ ಇದ್ದೇ ಇದೆ 100%. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಡಾಕ್ಟರ್, ಪೈಲ್ಸು, ಕಿಡ್ನಿ ಸ್ಟೋನ್ಸು ಸರ್ಜರಿ ಇಲ್ದೇನೆ ನಿಮ್ಮ ಹೋಮಿಯೋಪತಿನಲ್ಲಿ ಮೆಡಿಸಿನ್ ಇದೆಯಾ, ಟ್ರೀಟ್ಮೆಂಟ್ ಇದೆಯಾ? ಸೊ ಪೈಲ್ಸು, ಕಿಡ್ನಿ ಸ್ಟೋನ್ಸು, ಗಾಲ್ ಬ್ಲಾಡರ್ ಸ್ಟೋನ್ಸು, ಇದಕ್ಕೆಲ್ಲಾನು ನಾವು ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ನಾವು ಸ್ಟೋನ್ ಏನಾದ್ರು ಸೈಜ್ ವಿತ್ ಇನ್ 5 mm to 6 mm ಆ ತರ ಎಲ್ಲ ಇದ್ದಾಗ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡಾಗ ಅದು ನ್ಯಾಚುರಲ್ ಆಗಿ ನಿಮ್ಗೆ ಯೂರಿನ್ ಮಾಡ್ಬೇಕಾದ್ರೆ ಫ್ಲಶ್ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಪೈಲ್ಸು ಅಷ್ಟೇ, 1st degree and 2nd degree and 3rd degree ಪೈಲ್ಸ್ ಅಂತ ಹೇಳ್ತೀವಿ. ಅದೇನಾದ್ರೂ 2nd degree ತನಕ ಇದ್ದಾಗ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋಬಹುದು. ನಿಮ್ಗೆ ಯಾವುದೇ ರೀತಿಯಾದ ಸರ್ಜರಿ ಪ್ರೊಸೀಜರ್ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಾವು ಕೊಡುವಂತಹ ಟ್ರೀಟ್ಮೆಂಟ್ ನ ನೀವು ರೆಗ್ಯುಲರ್ ಆಗಿ ತಗೋತಾ ಹೋಗಿ, ನಾವು ಹೇಳಿದಂತ ಲೈಫ್ ಸ್ಟೈಲ್ ಮತ್ತೆ ಡಯಟ್ ನ ನೀವು ಫಾಲೋ ಮಾಡಿದಾಗ ವಿ ಕ್ಯಾನ್ ಅವಾಯ್ಡ್ ಸೋ ಮೆನಿ ಸರ್ಜರೀಸ್ ಅಂತಾನೆ ನಾವು ಹೇಳ್ಬಹುದು. ಅದೊಂದೇ ಅಲ್ಲ, ವಿ ಕ್ಯಾನ್ ಈವನ್ ಟ್ರೀಟ್ ಸ್ಟೈಸ್ ಅಂತಾನು ಹೇಳ್ಬಹುದು. ಮತ್ತೆ ಪಿತ್ತಕೋಶದಲ್ಲಿ ಹರಳುಗಳಿರುತ್ತೆ, ಅದನ್ನು ಕೂಡ ನಾವು ಟ್ರೀಟ್ ಮಾಡುವಂಥದ್ದು. ಸೊ ಈ ರೀತಿ ಹಲವಾರು ತೊಂದರೆಗಳಿಗೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ನ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ತಗೊಂಡಾಗ ನಿಮ್ಗೆ ಯಾವುದೇ ರೀತಿಯಾದ ಸರ್ಜಿಕಲ್ ಪ್ರೊಸೀಜರ್ ಹೋಗೋ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ಒಂದು ಡೌಟ್ ಡಾಕ್ಟರ್, ಇವಾಗ ನೀವ್ ಹೇಳ್ದಂಗೆನೆ ಆಸ್ತಮಾ ಅಥವಾ ಅಲರ್ಜಿಕ್ ಕಂಡೀಷನ್ಸ್ ನಲ್ಲಿ ಮುಂಚೆನೆ ಸ್ಟಾರ್ಟಿಂಗ್ ಸ್ಟೇಜ್ ಇಂದಾನೆ ಬಂದು ಅದಕ್ಕೆ ಮೆಡಿಸಿನ್ಸ್ ತಗೊಳ್ಳೋದು ಟ್ರೀಟ್ಮೆಂಟು ಕರೆಕ್ಟ್. ಬಟ್ ಇವಾಗ ಒಬ್ರೊಬ್ರಿಗೆ ಗೊತ್ತೇ ಆಗಿರೋದಿಲ್ಲ, ಫಸ್ಟು ಅಲೋಪತಿನೋ ಅಥವಾ ಆಯುರ್ವೇದಿಕೋ ಅಥವಾ ಬೇರೆ ಯಾವುದೋ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ಸ್ ನ ಸ್ಟಾರ್ಟ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಅವರು. ಸೊ ಆಮೇಲಿಂದ ಅವ್ರಿಗೆ ಹೋಮಿಯೋಪತಿ ಗೊತ್ತಾಗಿ ಸೊ ಬರ್ತಾರೆ, ಅದು ಆಲ್ಮೋಸ್ಟ್ ಲೈಕ್ ಅವ್ರೊಂದ್ ಸ್ವಲ್ಪ ರೀಚ್ ಆಗೋಗ್ಬಿಟ್ಟಿರ್ತಾರೆ. ಅದೇನೋ ನೀವು ಹೇಳಿದಲ್ಲ, 1st stage or 2nd stage 3rd stage ಯಾವುದೇ ಆಗಿರ್ಬೋದು. ಬಟ್ ಅವಾಗ್ಲೂ ನಿಮ್ಮ ಹೋಮಿಯೋಪತಿನಲ್ಲಿ ನೀವು ಅದಕ್ಕೆ ಟ್ರೀಟ್ಮೆಂಟು ಕೊಡ್ತಾ ಅವರು ಓಲ್ಡ್ ಮೆಡಿಸಿನ್ಸು ಕೂಡ ತಗೋಬಹುದಾ, ಅಂದ್ರೆ ಅಂತ ಕ್ರಾನಿಕ್ ಟೈಮ್ ನಲ್ಲಿ?
ಚೈತ್ರ, ನಾನು ಆಲ್ರೆಡಿ ಹೇಳ್ದೆ, ಈಗ ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ತಗೋಬೇಕಾದ್ರೂ ಹೋಮಿಯೋಪತಿ ಟ್ರೀಟ್ಮೆಂಟ್ ಅವರು ಖಂಡಿತವಾಗ್ಲೂ ತಗೋಬಹುದು. ಸೊ ಈಗ ನೀವು ಹೇಳ್ತಾ ಇದ್ದೀರಾ ಅವ್ರಿಗೆ ತುಂಬಾ ಕ್ರಾನಿಕ್ ಆಗ್ಬಿಟ್ಟಿದೆ, ಈಗ ಅವರು ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ತಗೊಂಡು ಅವ್ರಿಗೇನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದಾಗ ಖಂಡಿತವಾಗ್ಲೂ ಅವರು ಹೋಮಿಯೋಪತಿ ಮೆಡಿಸಿನ್ಸ್ ನ ಅದ್ರ ಜೊತೆ ತಗೋಬಹುದು. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಈಗ ಕ್ರಾನಿಕ್ ಏಲ್ಮೆಂಟ್ಸ್ ಇರೋರು ನಮ್ಮ ಹತ್ರ ಯಾರಿಗೂ ಸ್ಟಾರ್ಟಿಂಗ್ ಆಫ್ ದ ಡಿಸೀಸ್ ಬಂದ ತಕ್ಷಣ ಯಾರು ಹೋಮಿಯೋಪತಿಗೆ ಬರೋದಿಲ್ಲ. ಆಲ್ಮೋಸ್ಟ್ ನಾನು ಎಲ್ಲಾ ತರದ ಮೆಡಿಸಿನ್ ಟ್ರೀಟ್ ತಗೊಂಡ್ಬಿಟ್ಟೆ, ನಂಗೆ ಏನು ಇಂಪ್ರೂವ್ ಆಗ್ತಾ ಇಲ್ಲ, ನಿಮ್ದೊಂದು ಲಾಸ್ಟ್ ರೆಸಾರ್ಟ್ ಅಂತ ನಾವು ಬಂದಿದೀವಿ ಅಂತ ಬರೋ ಪೇಷಂಟ್ಸ್ ಗಳೇ ನಮ್ಮ ಹತ್ರ ತುಂಬಾ ಜಾಸ್ತಿ. ಸೊ ಅಂಥವರಿಗೂ ಕೂಡ ನಾವು ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇಲ್ಲಿ ನಾವು ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಸ್ವಲ್ಪ ವೇರಿ ಆಗುತ್ತೆ, ಯಾಕಂದ್ರೆ ಅವ್ರು ಸ್ವಲ್ಪ ಲಾಂಗರ್ ಡ್ಯೂರೇಷನ್ ತಗೋಬೇಕಾಗುತ್ತೆ, ಅಥವಾ ಬೇರೆ ಬೇರೆ ಇನ್ನೇನಾದ್ರು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅಥವಾ ಅದ್ರದ್ದೇ ಏನಾದ್ರು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅವ್ರು ಯಾವ ಸ್ಟೇಜ್ ಅಲ್ಲಿ ಬಂದಿರ್ತಾರೆ ಅದನ್ನ ನೋಡ್ಕೊಂಡು ಈಗ ಅವ್ರು ಏನ್ ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ತಗೋತಾ ಇದ್ದಾರೆ ಅದ್ರ ಜೊತೆಗೆ ನಾವು ಹೋಮಿಯೋಪತಿ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಬಹುದು. ಅವರಲ್ಲಿ ಸ್ಲೋ ಅಂಡ್ ಗ್ರಾಜುಯಲ್ ಆಗಿ ಇಂಪ್ರೂವ್ಮೆಂಟ್ ಆದಾಗ ನಾವು ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ಕೂಡ ಗ್ರಾಜುಯಲ್ ಆಗಿ ಟೇಪರ್ ಮಾಡುವಂತದ್ದನ್ನ ನಾವು ತುಂಬಾ ಕೇಸಸ್ ನ ನೋಡಿದ್ವಿ. ಐ ಆಮ್ ಸಿಪ್ಪಿಂಗ್ ಚಾಯ್, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಕ್ವೆಶ್ಚನ್ ಇದ್ರ ಮೇಲೆನೆ, ಕಾಫಿ ಟೀ ತಗೊಂಡು ಹೋಮಿಯೋಪತಿ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ತಗೊಳ್ಬಹುದಾ? ಸೊ ನಾನು ತಗೋತಾ ಇದ್ದೀನಿ ನೋಡಿ ಚೈತ್ರ, ಡೆಫಿನೆಟ್ ಆಗಿ ತುಂಬಾ ಜನ ಇದನ್ನ ಹೇಳ್ತಾರೆ. ಸೊ ನಾನು ಹೋಮಿಯೋಪತಿ ಮೆಡಿಸಿನ್ಸ್ ತಗೋತಾ ಇದ್ದೀನಿ, ನಾನು ಕಾಫಿ ಕುಡಿಬಾರ್ದಾ, ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದಾ ಅಂತ. ಎಲ್ಲಾ ಮೆಡಿಸಿನ್ಸ್ಗೂ ಕಾಫಿ ತಗೋಬಾರ್ದು ಅಂತ ನಾವೇನ್ ಹೇಳೋದಿಲ್ಲ. ಕೆಲವೊಂದು ಹೋಮಿಯೋಪತಿ ಮೆಡಿಸಿನ್ಸ್ ಕೊಟ್ಟಾಗ ನೀವು ಕಾಫಿ ಅದ್ರ ಜೊತೆ ಕುಡ್ದಾಗ ಮೆಡಿಸಿನ್ ಎಫೆಕ್ಟಿವಿಟಿ ನಾವು ಜಾಸ್ತಿ ಆಗಿರೋದನ್ನ ನೋಡ್ತೀವಿ. ಸೊ ಒಂದೇ ರೀತಿಯಾದ ಪಥ್ಯ ಅನ್ನೋದು ಏನು ಇರೋದಿಲ್ಲ, ಅಥವಾ ಪರ್ಮನೆಂಟ್ ಆಗಿ ಕಾಫಿನ ನೀವು ಸ್ಟಾಪ್ ಮಾಡಬೇಕು ಅನ್ನೋದು ಏನು ಇರೋದಿಲ್ಲ. ಅಕಾರ್ಡಿಂಗ್ ಟು ದ ಟ್ರೀಟ್ಮೆಂಟ್ ನಾವು ನಿಮ್ಗೆ ಅಡ್ವೈಸ್ ಮಾಡ್ತೀವಿ. ಕೆಲವೊಂದಷ್ಟು ಹೋಮಿಯೋಪತಿ ಮೆಡಿಸಿನ್ಸ್ ತಗೊಂಡಾಗ ನೀವು ಕಾಫಿ ಕುಡಿದಾಗ ಅದ್ರ ಎಫೆಕ್ಟಿವಿಟಿ ನಾವು ಡಬಲ್ ಆಗಿರೋದನ್ನು ಕೂಡ ನೋಡಿದೀವಿ. ಸೊ ಕಾಫಿ ಕುಡಿಬಾರ್ದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು, ಇದು ಎಲ್ಲಾ ಕೇಸಸ್ಗೂ ಅಪ್ಲೈ ಆಗೋದಿಲ್ಲ. ನೋಡಿ ಡಾಕ್ಟರ್, ನೀವು ಹೇಳ್ದಂಗೆನೆ ಕ್ಯಾಮೋಮಿಲಾ ಟೀನೇ ಮಾಡಿದ್ದೀನಿ ನಾನು. ಸೊ ಅದನ್ನೇ ಇವಾಗ ನಾವು ಕುಡಿತಾ ಇರೋದು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ, ಬಿಕಾಸ್ ದಿಸ್ ಇಸ್ ಆನ್ ಚಾಯ್ ಪೇ ಚಾಟ್. ಸೊ ಚಾಯ್ ಬಗ್ಗೆನೂ ಸ್ವಲ್ಪ ಅಂಡ್ ಚೈತ್ರ ಬಗ್ಗೆನೂ ಸ್ವಲ್ಪ. ಸೊ ಚೈತ್ರ, ನೀವು ಹೇಳ್ದಂಗೆನೆ ಟುಡೇ ವಿ ಆರ್ ಡ್ರಿಂಕಿಂಗ್ ಕ್ಯಾಮೋಮಿಲಾ ಟೀ. ಸೊ ಕ್ಯಾಮೋಮಿಲಾ ಇಸ್ ಅ ಹೋಮಿಯೋಪತಿಕ್ ಮೆಡಿಸಿನ್ ಕೂಡ ಹೌದು. ನಾವ್ ಇದನ್ನ ಯಾವ ತರದ ಪೇಷಂಟ್ಸ್ಗೆ ಕೊಡ್ತೀವಿ ಅಂದ್ರೆ, ಪೇಷಂಟ್ ಅಲ್ಲಿ ತುಂಬಾ ಎಕ್ಸ್ಟ್ರೀಮ್ ರೆಸ್ಟ್ಲೆಸ್ನೆಸ್ ಇರುತ್ತೆ, ತುಂಬಾನೇ ಸೆನ್ಸಿಟಿವಿಟಿ ಟು ದ ಪೇನ್ ಇರುತ್ತೆ, ಅವ್ರು ತುಂಬಾ ಇರಿಟೇಬಲ್ ಆಗಿರ್ತಾರೆ, ಮಕ್ಳುಗಳು ಯಾರು ತುಂಬಾ ಕ್ರ್ಯಾಂಕಿ ಆಗಿರ್ತಾರೆ, ತುಂಬಾ ಕ್ಲಿಂಜಿ ಟು ದ ಮದರ್ಸ್ ಇರ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಅಳೋದು, ರಜ್ಜೆ ಮಾಡೋದು, ನಂಗೆ ಅದೇ ಬೇಕು ಇದೇ ಬೇಕು ಅಂತ ಇರೋದು. ಸೊ ಇಂಥ ಮಕ್ಳಿಗೆ ನಾವು ಕ್ಯಾಮೋಮಿಲಾ ಅನ್ನೋ ಮೆಡಿಸಿನ್ಸ್ ನ ಕೊಡ್ತೀವಿ. ಯಾರಲ್ಲಿ ತುಂಬಾನೇ ಆಂಗ್ಸೈಟಿ ಇರುತ್ತೆ ಅಥವಾ ರೆಸ್ಟ್ಲೆಸ್ನೆಸ್ ಇರುತ್ತೆ ಅವರು ಕ್ಯಾಮೋಮಿಲಾ ಟೀ ಕುಡಿಯೋದ್ರಿಂದ ಅವರಲ್ಲಿ ಕಾಮ್ನೆಸ್ ಬರುವಂತದ್ದು, ಅಥವಾ ಯಾರಿಗೆ ರೆಸ್ಟ್ಲೆಸ್ನೆಸ್ ಇಂದ ನಿದ್ದೆ ಬರ್ತಾ ಇರೋದಿಲ್ಲ ಅವರು ಕ್ಯಾಮೋಮಿಲಾ ಟೀನ ಈವ್ನಿಂಗ್ ಟೈಮ್ ಅಲ್ಲಿ ತಗೊಳ್ಳೋದ್ರಿಂದ ಅವ್ರು ತುಂಬಾ ಚೆನ್ನಾಗಿ ನಿದ್ದೆ ಮಾಡಬಹುದು. ನೆಕ್ಸ್ಟ್ ಡೇ ದೇರ್ ಡೇ ವಿಲ್ ಬಿ ವೆರಿ ಕೂಲ್ ಅಂಡ್ ಕಾಮ್. ಸೊ ಕ್ಯಾಮೋಮಿಲಾ ಟೀ ಇಸ್ ಐ ಆಲ್ವೇಸ್ ಪರ್ಸನಲಿ ಅಡ್ವೈಸ್ ಟು ದ ಪೇಷಂಟ್ಸ್ ಹೂ ಆರ್ ವೆರಿ ಆಂಕ್ಷಿಯಸ್ ಅಂಡ್ ರೆಸ್ಟ್ಲೆಸ್ ಅಂತಾನೆ ಹೇಳ್ಬಹುದು. ಕ್ಯಾಮೋಮಿಲಾ ಚಾಯ್ಗೆ ಆಲ್ ಸಿ ಫಾರ್ ಚೈತ್ರ, ಆಲ್ವೇಸ್ ದಿಸ್ ಟೀ ಪ್ರಿಫರಬಲ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಡಾಕ್ಟರ್, ಹೋಮಿಯೋಪತಿನಲ್ಲಿ ಕಾಸ್ಮೆಟಿಕ್ಸ್ ಇದೆಯಾ? ನನ್ಗೂ ಬೇಕು ಅದಕ್ಕೆ ಟಿಪ್ಸ್, ಅದಕ್ಕೆ ಕೇಳ್ತಾ ಇದ್ದೀನಿ. ಹೋಮಿಯೋಪತಿನಲ್ಲಿ ನಾವು ಎಷ್ಟೊಂದು ತರದ ಕ್ರೀಮ್ಸ್ ಇದೆ, ಅಥವಾ ವಿ ಕ್ಯಾನ್ ಆಲ್ಸೋ ಪ್ರಿಪೇರ್ ಮೆಡಿಸಿನ್ಸ್ ಬೈ ಯೂಸಿಂಗ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ಮೆಡಿಸಿನ್ ಬೈ ನೇಮ್ ಬರ್ಬೆರಿಸ್ ಅಕ್ವಾಫೋಲಿಯಂ ಅಂತ. ಸೊ ಯಾರು ತುಂಬಾ ಡಾರ್ಕ್ ಆಗಿರ್ತಾರೆ, ಯಾರಲ್ಲಿ ತುಂಬಾ ಪಿಗ್ಮೆಂಟೇಷನ್ಸ್ ಇರುತ್ತೆ, ಅವರು ಈ ಬರ್ಬೆರಿಸ್ ಅಕ್ವಾಫೋಲಿಯಂ ನ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಫೇಸ್ಗೆಲ್ಲ ಅವ್ರು ಅಪ್ಲೈ ಮಾಡೋದು, ಅಥವಾ ಆ ವಾಟರ್ ಅಲ್ಲಿ ಅವ್ರು ಫೇಸ್ ವಾಶ್ ಮಾಡ್ತಾ ಹೋದಾಗ ಅವ್ರ ಸ್ಕಿನ್ ತುಂಬಾ ಲೈಟ್ ಅಂಡ್ ಬ್ರೈಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಸ್ಕಾರ್ ಮಾರ್ಕ್ಸ್ ಇರುವಂತದ್ದು, ಅಥವಾ ಈಗ ಸ್ಟ್ರೆಚ್ ಮಾರ್ಕ್ಸ್ ಇರುವಂತದ್ದು, ಅಥವಾ ಹೈಪರ್ ಪಿಗ್ಮೆಂಟೇಷನ್ ಇರುವಂತದ್ದು, ಸೊ ಇಂಥವ್ರೆಲ್ಲರೂ ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಪ್ರಿಪೇರ್ ಆಗಿರೋ ಕಾಸ್ಮೆಟಿಕ್ಸ್ ನವರು ಯೂಸ್ ಮಾಡಬಹುದು. ಈಗ ಇನ್ನು ನಾವು ಕ್ರಾನಿಕ್ ಏಲ್ಮೆಂಟ್ಸ್ ಅಂತ ಹೇಳಿದೆ, ಈಗ ಸೋರಿಯಾಸಿಸ್, ಎಕ್ಸಿಮಾ, ಅಥವಾ ಬಾಡಿ ಏಕ್ಸ್ ಅಂಡ್ ಪೇನ್ಸ್, ನೀ ಜಾಯಿಂಟ್ಸ್, ಇದಕ್ಕೆಲ್ಲೂ ನಮಗೆ ಆಯಿಂಟ್ಮೆಂಟ್ಸ್ ಅದೆಲ್ಲ ಸಿಗುತ್ತೆ. ಸೊ ದಿಸ್ ಆರ್ ಆಲ್ ಅವೈಲಬಲ್ ಇನ್ ದ ಮಾರ್ಕೆಟ್, ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಇಟ್. ಸೊ ಡಾಕ್ಟರ್, ನೀವು ಇವಾಗ ತಾನೇ ಹೇಳಿದ್ರಿ ಕಪ್ಪಾಗಿರ್ತಾರೆ ಅಂದ್ರೆ ಅವ್ರಿಗೆ ಫೇರ್ನೆಸ್ ಬೇಕಾಗತ್ತೆ. ಯು ಟೋಲ್ಡ್ ಸಮ್ ಮೆಡಿಸಿನ್ ನೇಮ್ ಆಲ್ಸೋ. ಸೊ ಬರ್ಬೆರಿ ಅಕ್ವಾಫಿಲಮ್, ಬೆರ್ಬೆರಿಸ್ ಅಕ್ವಾಫೋಲಿಯಂ, ಬೆರ್ಬೆರಿಸ್ ಆಕ್ವಾಫೋಲಿಯಂ. ಓಕೆ. ಸೊ ಇವಾಗೆಲ್ಲ ಎಷ್ಟೋ ಜನ ನಾನು ನೋಡಿದೀನಿ, ಹೀರೋಯಿನ್ಸ್ ಆಗಿರಬಹುದು, ಅಥವಾ ಇವಾಗ ಯಾರಿಗೆ ನಾವು ತುಂಬಾ ಫೇರ್ ಇರಬೇಕು, ಗ್ಲೋ ಆಗ್ಬೇಕು ಅಂತ ಅಂದ್ಬಿಟ್ಟು ಸಮಥಿಂಗ್ ದೇ ಆರ್ ಆಲ್ ಗೆಟಿಂಗ್ ದ ಟ್ರೀಟ್ಮೆಂಟ್. ಅದೇನೋ ಡ್ರಿಪ್ಸ್ ತರ ಅಲ್ಲ, ಅವ್ರಿಗೆ ಇಂಜೆಕ್ಟ್ ಮಾಡಿ ಹಾಕಿರ್ತಾರೆ. ಇಟ್ಸ್ ಅಪ್ ಟು ದೆಮ್, ಇಟ್ಸ್ ಅವ್ರ ಪರ್ಸನಲ್, ಅದು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಟ್ರೀಟ್ಮೆಂಟ್ ತಗೋಬಹುದು. ಬಟ್ ಇದನ್ನ ಈಸಿಯರ್ ವೇ ಅಂತ ಅನ್ಸ್ತು ನನಗೆ. ಜಸ್ಟ್ ಅದೇನೋ ಹಾಕಿ ಫೇಸ್ ವಾಶ್ ಮಾಡ್ಬಿಟ್ರೇನೆ ಗ್ಲೋ ಬಂದ್ಬಿಡುತ್ತಲ್ಲ, ಮತ್ತೆ ಇನ್ನೇನ್ ಬೇಕು ನಮ್ಗೆ? ಈಸಿಯಾಗಿ ಎಲ್ಲರೂ ಹೋಮಿಯೋಪತಿಗೆ ಹೋಗಿ. ಓಕೆ. ಸೊ ಡಾಕ್ಟರ್, ನೀವು ಅವಾಗ್ಲೇ ಹೇಳಿದ್ರಿ ಇಂಡಿವಿಜುವಲ್ಗೆ ನಾವು ಅದೇ ಅವ್ರವ್ರಿಗೆ ಯಾವ ತರ ಡಿಸೀಸ್ ಇರುತ್ತೆ ಅವ್ರವ್ರಿಗೆ ತಕ್ಕಂತೆ ಮೆಡಿಸಿನ್ಸ್ ಕೊಡ್ತೀವಿ ಅಂತ. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್, ತಲೆನೋವು, ಜ್ವರ ಅಂತ ಅಂದಿದ ತಕ್ಷಣನೇ ಮೆಡಿಕಲ್ ಶಾಪ್ ಹೋಗಿ ಡೋಲೋ 650 ಕೊಡಿ, ಸುಮೋ ಕೊಡಿ, ಆಮೇಲೆ ಇವಾಗ ಗ್ಯಾಸ್ಟ್ರಿಕ್ ಇದೆ ಡೈಜಿನ್ ಕೊಡಿ, ಆ ಥರದೆಲ್ಲ ಟಕ್ಕಂತ ಆಂಟಾಸಿಡ್ಸ್ ಎಲ್ಲ ಹೋಗಿ ತಗೊಳ್ಳೋ ತರ ನಿಮ್ಮ ಹೋಮಿಯೋಪತಿನಲ್ಲೂ ನಾವ್ ಹಿಂಗೆ ಹೋಗಿ ಈಸಿಯಾಗಿ
ಫಾರ್ಮಸಿನಲ್ಲಿ ತಗೋಬಹುದಾ? ಆ ತರದೊಂದು ಅವೈಲಬಿಲಿಟಿ ಇರತ್ತಾ? ಸೊ ಚೈತ್ರ, ಈಗ ನೀವು ಹೇಳ್ದಂಗೆನೆ ಈಗ ನಿಮ್ಗೆ ಆಸಿಡಿಟಿ ಆಗಿದೆ, ಸೊ ಈಗ ನೀವು ಡೈಜಿನ್ ತಗೋಬಹುದು ಅಥವಾ ಒಂದು ಪ್ಯಾಂಡಿ ತಗೊಳ್ಳೋವಂಥದ್ದು ಅಥವಾ ರ್ಯಾಂಟಾಕ್ ತಗೊಳ್ಳೋದು, ಇದನ್ನ ನಾವು ಕಾಮನ್ ಆಗಿ ಮಾಡ್ತೀವಿ. ಬಟ್ ಹೋಮಿಯೋಪತಿನಲ್ಲಿ ಆ ರೀತಿ ಇರಲ್ಲ. ಇಲ್ಲಿ ನಾವು ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ. ಈಗ ನೀವು ಅಥವಾ ನಿಮ್ಮ ಮನೆಯವರು ಇಬ್ರಿಗೂ ನಿಮ್ಗೆ ಆಸಿಡಿಟಿ ಆಗಿದೆ ಅಂದ್ರೆ ನೀವೀಗ ಪ್ಯಾಂಡಿ ತಗೊಂಡ್ರೆ ಯು ಬೋತ್ ವಿಲ್ ಫೀಲ್ ಬೆಟರ್. ಬಟ್ ಹೋಮಿಯೋಪತಿನಲ್ಲಿ ನಾನು ನಿಮ್ಗೆ ಎ ಅನ್ನೋ ಮೆಡಿಸಿನ್ ಕೊಟ್ಟು ಅವ್ರಿಗೆ ಸಿ ಅನ್ನೋ ಮೆಡಿಸಿನ್ ಕೊಡ್ಬೇಕಾಗುತ್ತೆ. ಬಿಕಾಸ್ ನಿಮ್ಗೆ ಏನಕ್ಕೆ ಆಸಿಡಿಟಿ ಆಗ್ತಾ ಇದೆ, ವಾಟ್ ಈಸ್ ದ ರೀಸನ್? ಇಟ್ ಮೈಟ್ ಬಿ ಸ್ಟ್ರೆಸ್. ಅದೇ ನಿಮ್ಮ ಮನೆಯವರಿಗೆ ಇಟ್ ಮೈಟ್ ಬಿ ಓವರ್ ಈಟಿಂಗ್ ಆರ್ ಯು ಮೈಟ್ ಹ್ಯಾವ್ ಈಟನ್ ಸಮಥಿಂಗ್ ಔಟ್ಸೈಡ್. ಸೊ ಇಲ್ಲಿ ದ ರೀಸನ್ಸ್ ಆರ್ ಡಿಫರೆಂಟ್. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂತ ಹೇಳೋದು. ಇಲ್ಲಿ ಕಾಮನ್ ಮೆಡಿಸಿನ್ಸ್ ಅಂತ ಏನೂ ಇರೋದಿಲ್ಲ. ಬಟ್ ನಾನು ತುಂಬಾ ಜನ ನೋಡಿದ್ದೀನಿ ಆನ್ ದ ಕೌಂಟರ್, ಹೋಮಿಯೋಪತಿ ಫಾರ್ಮಸೀಸ್ ಅಲ್ಲಿ ಆನ್ ದ ಕೌಂಟರ್ ನಿಮ್ಗೆ ಮೆಡಿಸಿನ್ ಸಿಗುತ್ತೆ. ಈಗ ಈ ಅಸಿಡಿಟಿಗೆ ಹೇಳೋದಂದ್ರೆ ಎಲ್ಲರೂ ಕಾಮನ್ ಆಗಿ ನಕ್ಸ್ವಾಮಿಕಾ ಅನ್ನೋ ಒಂದು ಮೆಡಿಸಿನ್ ತಗೋತಾ ಇರ್ತಾರೆ. ಸೊ ಏನೇ ಒಂದು ಹೊಟ್ಟೆನಲ್ಲಿ ತೊಂದರೆ ಆದ ತಕ್ಷಣ ಈಗ ಲೂಸ್ ಮೋಷನ್ ಆಗ್ಬೋದು ಅಥವಾ ಹೊಟ್ಟೆ ಉಬ್ಬಿಸ್ದಂಗ್ ಆಗ್ಬೋದು, ಅಸಿಡಿಟಿ ಆಗ್ಬೋದು, ನಾನು 2 ಪಿಲ್ಸ್ ಆಫ್ ನಕ್ಸ್ವಾಮಿಕಾ ನಾನು ತಗೊಂಡಿದ್ದೀನಿ, ಐ ಆಮ್ ಫೀಲಿಂಗ್ ಬೆಟರ್ ಅಂತ ಹೇಳ್ತಾರೆ. ಬಟ್ ನಕ್ಸ್ವಾಮಿಕಾ ಇಸ್ ಅ ವೆರಿ ಡೀಪ್ ಆಕ್ಟಿಂಗ್ ಮೆಡಿಸಿನ್. ಸೊ ಅದನ್ನ ನೀವು ಪದೇ ಪದೇ ರಿಪೀಟ್ ಮಾಡಬಾರ್ದು. ಮತ್ತೆ ತುಂಬಾ ಜಾಸ್ತಿ ಅದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಸಿಂಪ್ಟಮ್ಸ್ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಆನ್ ದ ಕೌಂಟರ್ ಹೋಗಿ ಮೆಡಿಸಿನ್ ತಗೊಳ್ಳೋವಂಥದ್ದು ಅಥವಾ ಸೆಲ್ಫ್ ಮೆಡಿಕೇಶನ್ ಹೋಮಿಯೋಪತಿನಲ್ಲಿ ಮಾಡೋದನ್ನ ನಾನು ಯೂಶುವಲ್ ಆಗಿ ಅಡ್ವೈಸ್ ಮಾಡೋದಿಲ್ಲ. ಇದ್ರ ಬದಲು ಜಸ್ಟ್ ಪುಟ್ ಎ ವರ್ಡ್ ಟು ಯುವರ್ ಡಾಕ್ಟರ್ ಅಥವಾ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ವಿಡಿಯೋ ಕನ್ಸಲ್ಟೇಷನ್ ಮಾಡಿದಾಗ ಅವ್ರು ನಿಮ್ಗೆ ಹೇಳ್ತಾರೆ ಆ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ಗೆ ಆ ಟೈಮಲ್ಲಿ ಯಾವ ಮೆಡಿಸಿನ್ ತಗೋಬೇಕು ಅಂದಾಗ ಅದನ್ನ ತಗೊಳ್ಳೋದೇ ತುಂಬಾ ಉತ್ತಮ. ಅದರಿಂದ ನಿಮ್ಗೆ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ, ಮತ್ತೆ ಯಾವುದೇ ರೀತಿಯಾದ ತೊಂದರೆಗಳೇನು ಆಗೋದಿಲ್ಲ, ಕಾಂಪ್ಲಿಕೇಶನ್ಸ್ ಏನೂ ಆಗೋದಿಲ್ಲ, ಅಥವಾ ಓವರ್ ಡೋಸೇಜ್ ಆಗೋದಿಲ್ಲ, ಅಥವಾ ಓವರ್ ಡ್ರಗ್ಗಿಂಗ್ ಆಫ್ ದ ಮೆಡಿಸಿನ್ ಕೂಡ ಆಗೋದಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ಒನ್ ಮೋರ್ ಕ್ವೆಶ್ಚನ್. ಡಿ ಅಡಿಕ್ಷನ್ಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಬಿಕಾಸ್ ರಿಹ್ಯಾಬ್ಗೆ ಹೋಗ್ತಾರೆ ಅಂಡ್ ವಿ ವಿಲ್ ಬಿ ಸೀಯಿಂಗ್ ಸೋ ಮೆನಿ ಆಡ್ಸ್. ಅದೇನೋ ಡ್ರಾಪ್ಸ್ ಹಾಕೊಳ್ಳಿ, ಅವಾಗ ಅವರು ಕುಡ್ತಾ ಬಿಟ್ಬಿಡ್ತಾರೆ. ಇಟ್ಸ್ ನಾಟ್ ಓನ್ಲಿ ಡ್ರಿಂಕಿಂಗ್ ಆರ್ ಮಾಲ್ ಪ್ರಾಕ್ಟಿಸಸ್ ಮಾಡ್ಕೊಂಡು ಅವರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಆ ಲೈಫ್ ಸ್ಟೈಲ್ ಇಂದ ಆಚೆ ಕರ್ಕೊಂಡ್ ಬರಕ್ಕೆ, ಅವ್ರದ್ದು ನಾರ್ಮಲ್ ಲೈಫ್ ಸ್ಟೈಲ್ಗೆ ಕರ್ಕೊಂಡ್ ಬರಕ್ಕೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಸೊ ಹೋಮಿಯೋಪತಿನಲ್ಲಿ ಡಿ ಅಡಿಕ್ಷನ್ಗೆ ತುಂಬಾ ರೀತಿಯಾದ ಮೆಡಿಸಿನ್ಸ್ ಇರುತ್ತೆ. ಸೊ ನೀವು ಆಲ್ರೆಡಿ ಹೇಳ್ದಂಗೆ ಡಿ ಅಡಿಕ್ಷನ್ ಇಸ್ ನಾಟ್ ಓನ್ಲಿ ಸ್ಮೋಕಿಂಗ್ ಬಿಡಬೇಕು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಬಿಡಬೇಕು ಅಂತ. ಈಗಿನ ಮಕ್ಕಳಲ್ಲಿ ದ ಮೇನ್ ಡಿ ಅಡಿಕ್ಷನ್ ನಾವು ಮಾಡಬೇಕಾಗಿರೋದು ಮೊಬೈಲ್ ಡಿ ಅಡಿಕ್ಷನ್. ತುಂಬಾ ಜನ ಆ ರೇಸ್ಗೆ ಎಕ್ಸ್ಪೋಸ್ ಆಗುವಂಥದ್ದು. ಸೊ ಇದರಿಂದ ಅವ್ರಿಗೆ ತುಂಬಾ ಬೇಗ ಕಣ್ಣಿಗೆ ಸ್ಪೆಕ್ಸ್ ಬರುವಂಥದ್ದು, ಐ ಇರಿಟೇಷನ್ ಆಗುವಂಥದ್ದು, ತಲೆನೋವು ಬರುವಂಥದ್ದು. ಸೊ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ. ಇದರಿಂದ ಅವ್ರಿಗೆ ಸ್ಲೀಪ್ ಕೂಡ ಡಿಸ್ಟರ್ಬ್ ಆಗ್ತಾ ಇದೆ, ಗ್ರೋತ್ ಡಿಸ್ಟರ್ಬ್ ಆಗ್ತಾ ಇದೆ, ಡೈಜೆಷನ್ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಈಗ ನಾನು ಮೊಬೈಲ್ ಇಂದ ಡಿ ಅಡಿಕ್ಷನ್ ಮಾಡಕ್ಕೆ ಹೋಮಿಯೋಪತಿಯಲ್ಲಿ ಮೆಡಿಸಿನ್ ಇದೆ ಅಂತ ಹೇಳೋದಿಲ್ಲ. ವಿ ಹ್ಯಾವ್ ಟು ಚೇಂಜ್ ದ ಲೈಫ್ ಸ್ಟೈಲ್, ವಿ ಹ್ಯಾವ್ ಟು ಡೂ ಕೌನ್ಸಿಲಿಂಗ್. ಸೊ ಯಾವುದೇ ರೀತಿಯಾದ ಒಂದು ಡಿ ಅಡಿಕ್ಷನ್ಗೆ ಬರೀ ಮೆಡಿಸಿನ್ ಅಷ್ಟೇ ಅಲ್ಲ, ವಿ ಹ್ಯಾವ್ ಟು ಬಿ ಸೆಲ್ಫ್ ಡಿಸಿಪ್ಲಿನ್ಡ್ ಅಂಡ್ ಆಲ್ಸೋ ದ ಸರೌಂಡಿಂಗ್ ಪೀಪಲ್ ಮಸ್ಟ್ ಆಲ್ಸೋ ಬಿ ವೆರಿ ಕೋಆಪರೇಟಿವ್. ಇದ್ರ ಜೊತೆಗೆ ಅವ್ರಿಗೆ ನಾವು ಕೌನ್ಸಿಲಿಂಗ್ ಕೊಡ್ತೀವಿ, ಮೆಡಿಸಿನ್ಸ್, ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ಕೊಡ್ತೀವಿ. ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸೊ ಯಾವುದೇ ತರದ ತೊಂದರೆಗಳಿದ್ದಾಗ ಅವ್ರು ಹೋಮಿಯೋಪತಿನ ಕನ್ಸಲ್ಟ್ ಮಾಡಿದಾಗ, ಸೊ ವಿ ವಿಲ್ ಅಡ್ವೈಸ್ ದೆಮ್ ದ ಚೇಂಜಸ್ ವಾಟ್ ದೇ ಹ್ಯಾವ್ ಟು ಡೂ ಇನ್ ದ ಲೈಫ್ ಸ್ಟೈಲ್. ಸೊ ಇದನ್ನ ಮಾಡ್ಕೋತಾ ಅವ್ರು ಹೋಮಿಯೋಪತಿ ಮೆಡಿಸಿನ್ಸ್ ತಗೊಂಡಾಗ ಯಾವುದೇ ತರದ ಅಡಿಕ್ಷನ್ ಇದ್ರು ಅದನ್ನ ಅವರು ಗ್ರಾಜುಯಲ್ ಆಗಿ ಹೊರಗಡೆ ಬರಬಹುದು. ಸೊ ಥ್ಯಾಂಕ್ ಯು ಡಾಕ್ಟರ್. ಡಿ ಅಡಿಕ್ಷನ್ ಬಗ್ಗೆನೂ ನೀವು ಇವಾಗ ಹೇಳಿದ್ರಿ, ಕರೆಕ್ಟ್. ಇವಾಗಿನ ಮಕ್ಕಳಲ್ಲಿ ಮೊಬೈಲ್ ಅನ್ನೋದು ಇಟ್ಸ್ ಲೈಕ್ ಒಂಥರ ಊಟ ಬೇಕಾ ಬೇಡವಾ, ತಿಂಡಿ ಬೇಕಾ ಬೇಡವಾ, ಮೊಬೈಲ್ ಅಂತೂ ಹಿಡ್ಕೊಂಡಿರ್ತಾರೆ. ಬಟ್ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಫಸ್ಟ್ ಹೇಳ್ಕೊಟ್ಟಿರೋದೇನಂತಂದ್ರೆ, ಮೊಬೈಲ್ನ ಬಿಟ್ಟು ಬೇರೆದು ಇದೆ ಅನ್ನೋದನ್ನ ನಾವು ಪೇರೆಂಟ್ಸ್ ಫಸ್ಟ್ ತೋರಿಸ್ಕೊಡ್ಬೇಕು. ಇದು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಾನು ಇದೇ ನನ್ನ ಮಗಳಿಗೂ ಮಾಡಿದ್ದೀನಿ. ಅವಳಿಗೆ ಆಕ್ಚುಲಿ ಡಿ ಅಡಿಕ್ಷನ್ ಫ್ರಮ್ ಮೊಬೈಲ್ ಇದೆ. ನಾವು ರಿಯಲಿ ಮೊಬೈಲ್ ಎಲ್ಲ ಜಾಸ್ತಿ ಅಷ್ಟೊಂದು ಎಂಟರ್ಟೈನೇ ಮಾಡಿಲ್ಲ. ಅದ್ರ ಬದಲು ನಾವೇನೆ ಪೇರೆಂಟ್ಸ್ ಅವ್ರನ್ನ ಎಂಗೇಜ್ ಆಗಿಟ್ಟಿದ್ರೆ ಸೊ ಮೊಬೈಲ್ ಕೂಡ ಯೂಸೇಜ್ ಕಮ್ಮಿ ಆಗತ್ತೆ ಅಂತ ನಾನು ಅನ್ಕೊಳ್ತೀನಿ. ಎಸ್ಪೆಷಲಿ ಮಕ್ಕಳಿಗೆ ನಾವೇನೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಪೇರೆಂಟ್ಸ್ ಎಲ್ಲರೂ ಊಟ ಮಾಡಿಸ್ಬೇಕಾದ್ರೆ ಅಥವಾ ನಮ್ಗೇನಾರ ಕೆಲಸ ಇತ್ತು ಅಂದ್ರೆ ತಗೋಬಿಟ್ಟ ಅಂತ ಅಂದ್ಬಿಟ್ಟು ಮೊಬೈಲ್ ನ ಕೊಟ್ಬಿಟ್ಟು ಇವಾಗ ನಾವು ಮಕ್ಕಳಿಗೆ ಅವ್ರಿಗೆ ಅಡಿಕ್ಷನ್ ಬಂದಿದೆ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಅಡಲ್ಟ್ಸ್ ನಾವು ಅದನ್ನ ತಿಳ್ಕೊಳ್ಬೇಕು. ಇವಾಗ ಅಡಿಕ್ಷನ್ ಅಂತ ಬಂದಾಗ ಫಸ್ಟ್ ತಲೆನಲ್ಲಿ ಬರೋದು ಹ್ಯಾಂಗ್ ಓವರ್. ಸೊ ಹ್ಯಾಂಗ್ ಓವರ್ಗೆ ಏನ್ ಮೆಡಿಸಿನ್ ಇನ್ ಯುವರ್ ಹೋಮಿಯೋಪತಿ? ವೆರಿ ಗುಡ್ ಕ್ವಶನ್ ಚೈತ್ರ. ಸೊ ನಾವು ಈಗ ಹ್ಯಾಂಗ್ ಓವರ್ ಇಸ್ ವೆರಿ ವೆರಿ ಕಾಮನ್. ಯಾಕಂದ್ರೆ ಯಂಗ್ಸ್ಟರ್ಸ್ ಆರ್ ಆಲ್ ಇನ್ ಟು ಬೂಸಿಂಗ್ ಅಂತಾನೆ ಹೇಳ್ಬೋದು. ಸೊ ವೀಕೆಂಡ್ ರೆಮಿಡಿ ಅಂತಾನೆ ಒಂದು ಮೆಡಿಸಿನ್ ಇದೆ. ಸೊ ಆನ್ ಎ ಲೈಟರ್ ನೋಡ್ ಐ ಆಮ್ ಗೋಯಿಂಗ್ ಟು ಗಿವ್ ಔಟ್ ದ ಸೀಕ್ರೆಟ್ ಆಫ್ ಹೋಮಿಯೋಪತಿ. ಯಾರಿಗೆ ಹ್ಯಾಂಗ್ ಓವರ್ ಆಗಿರುತ್ತೆ, ಈಗ ತಲೆನೋವು ಬರ್ತಾ ಇದೆ, ಇವತ್ತು ತುಂಬಾ ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿದೆ, ಹೊಟ್ಟೆ ತೊಳಸ್ತಾ ಇದೆ, ವಾಮಿಟಿಂಗ್ ಸೆನ್ಸೇಷನ್ ಅಂಡ್ ಹೆವಿನೆಸ್, ಸ್ಲೀಪಿ, ಇವರೆಲ್ಲ ಇರೋರು ನಕ್ಸ್ವಾಮಿಕಾ 30 ಅನ್ನೋ ಮೆಡಿಸಿನ್ಸ್ ನ ಅರೌಂಡ್ 3 to 4 drops in 30 ml ಆಫ್ ವಾಟರ್ ಅವ್ರದನ್ನ ಒಂದ್ಸತಿ ಕನ್ಸ್ಯೂಮ್ ಮಾಡಿದಾಗ ಆ ಹ್ಯಾಂಗ್ ಓವರ್ ಸ್ಲೋ ಅಂಡ್ ಗ್ರಾಜುಯಲ್ ಆಗಿ ಅವರಿಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಟ್ಸ್ ಅ ಸ್ಮಾಲ್ ಟಿಪ್.
ಬಟ್ ವೆನ್ ಎವರ್ ಯು ಹ್ಯಾವ್ ಹ್ಯಾಂಗ್ ಓವರ್, ನಾನು ನಿಮ್ಗೆ ಹೇಳುವಂಥದ್ದು ಹೈಡ್ರೇಟ್ ಯುವರ್ ಸೆಲ್ಫ್ ರಿಯಲಿ ವೆಲ್. ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಅಥವಾ ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ಯು ಹ್ಯಾವ್ ಟು ಡ್ರಿಂಕ್ ಮಿನಿಮಮ್ 3 to 4 liters ಆಫ್ ವಾಟರ್. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಕಮ್ ಔಟ್ ಫ್ರಮ್ ದ ಹ್ಯಾಂಗ್ ಓವರ್ ಅಂತಾನೆ ಹೇಳ್ಬೋದು. ಬಂಜೆತನಕ್ಕೆ ನಿಮ್ಮ ಹೋಮಿಯೋಪತಿನಲ್ಲಿ ಏನ್ ಟ್ರೀಟ್ಮೆಂಟ್ ಇದೆ, ಮತ್ತೆ ಮೇಲ್ ಅಂಡ್ ಫೀಮೇಲ್ ಇನ್ಫರ್ಟಿಲಿಟಿಗೆ ಸೊ ನಿಮ್ಮ ಹೋಮಿಯೋಪತಿ ಸೊಲ್ಯೂಷನ್ ಏನು? ಸೊ ಬಂಜೆತನ ಅನ್ನೋದು ಈಗ ಒಂದು ಕಾಮನ್ ಸಮಸ್ಯೆ ಅಂತಾನೆ ಹೇಳೋದು. ಸೊ ಬಂಜೆತನ ಅಂತ ಬಂದ ತಕ್ಷಣ ಹೆಣ್ಮಕ್ಳಲ್ಲೇ ಸಮಸ್ಯೆ ಇದೆ, ಅವರಿಂದನೇ ಮಕ್ಕಳಾಗಲ್ಲ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆದ್ರೆ ನಾನು ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಗಂಡಸರಲ್ಲಿ ಸಮಸ್ಯೆ ಇರೋದ್ರಿಂದ ಈಗ ಅತಿ ಹೆಚ್ಚಾಗಿ ಬಂಜೆತನನ ನಾವು ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ನಮಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುವಂಥದ್ದು, ಅಥವಾ ಸ್ಪರ್ಮ್ ಫಾರ್ಮೇಷನ್ ಅಲ್ಲಿ ಕಡಿಮೆ ಇರುವಂಥದ್ದು, ಅಥವಾ ಗಂಡ್ಮಕ್ಳಲ್ಲಿ ಈಗ ಸೆಕ್ಷುವಲ್ ಡ್ರೈವ್ ಇಲ್ಲದೆ ಇರುವಂಥದ್ದು. ಸೊ ಈ ರೀತಿ ನಾವು ಹಲವಾರು ರೀತಿಯಾದ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಎಲ್ಲಾ ಸಮಸ್ಯೆಗೆ ಈಗ ಹೈಡ್ರೋಸೀಲ್ ಅಂತ ಹೇಳ್ತೀವಿ, ಅಥವಾ ವೆರಿಕೋಸೀಲ್ ಅಂತ ಹೇಳ್ತೀವಿ, ಪ್ರಿಮೆಚ್ಯೂರ್ ಎಜಾಕ್ಯುಯೇಷನ್ ಇರಬಹುದು, ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರಬಹುದು. ಸೊ ಇವೆಲ್ಲಾ ಸಮಸ್ಯೆಗಳಿಗೂ ಹೋಮಿಯೋಪತಿನಲ್ಲಿ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸೊ ಯಾವುದೇ ರೀತಿಯಾದ ನಿಮಗೆ ಸರ್ಜಿಕಲ್ ಪ್ರೊಸೀಜರ್ ಹೋಗದೆ ಇರೋ ಹಾಗೆ ಬರೀ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ, ಮತ್ತೆ ನಾವು ಹೇಳಿದಾಗೆ ಲೈಫ್ ಸ್ಟೈಲ್ ಮತ್ತೆ ಡಯಟ್ ಎಲ್ಲ ಮೇಂಟೈನ್ ಮಾಡೋದ್ರಿಂದ ಹೆಣ್ಮಕ್ಳಲ್ಲಿ ಬಂಜೆತನದ ಸಮಸ್ಯೆ ಇರಬಹುದು ಅಥವಾ ಗಂಡ್ಮಕ್ಳಲ್ಲಿ ಬಂಜೆತನದ ಸಮಸ್ಯೆ ಇರಬಹುದು, ಎರಡಕ್ಕೂ ಪರಿಹಾರ ಇದೆ. ಇದರಿಂದ ನೀವು ಮಕ್ಕಳನ್ನ ಖಂಡಿತವಾಗ್ಲೂ ಪಡ್ಕೋಬಹುದು. ಅಥವಾ ಎನಿ ಸೆಕ್ಷುವಲ್ ರಿಲೇಟೆಡ್ ಪ್ರಾಬ್ಲಮ್ ರಿಲೇಟೆಡ್ ಟು ಮೇಲ್ ಅಂಡ್ ಫೀಮೇಲ್, ಇವಿಬ್ರಿಗೂ ಕೂಡ ಹೋಮಿಯೋಪತಿನಲ್ಲಿ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತಾನೆ ಹೇಳ್ಬಹುದು. ಡಾಕ್ಟ್ರೆ, ಈಗ ನಮ್ಗೆ ಒಂದು ಟೈಮ್ ಅಲ್ಲಿ ಗೊತ್ತಿರ್ತಿದ್ದಿದೆ ಏನಂತಂದ್ರೆ ಇನ್ಫರ್ಟಿಲಿಟಿ ಅಂತ ಅಂದ್ರೆ ಫೀಮೇಲ್ ಅಲ್ಲೇ ಜಾಸ್ತಿ ಇರ್ತಾ ಇದ್ದಿದ್ದು ಅಂತ ಒಂದು ಪೋಟ್ರೆ ಆಗಿದೆ. ಬಟ್ ಈ ನಡುವೆ ಆಫ್ ಲೇಟ್ ಮೇಲ್ ನಲ್ಲಿ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಇವಾಗ ಬಹಳ ಕಡೆ ಕೇಳ್ಪಡ್ತಾ ಇದೀವಿ. ಸೊ ಅದಕ್ಕೆ ನಿಮ್ಮ ಒಂದು ಸೊಲ್ಯೂಷನ್? ಸೊ ನೀವು ಕೇಳಿದ ಕ್ವಶನ್ ತುಂಬಾನೇ ಅಕ್ಯುರೇಟ್ ಆಗಿದೆ. ಮೊದಲು ನಾವೆಲ್ಲ ಬಂಜೆತನ ಅಂದ್ರೆ ಹೆಣ್ಮಕ್ಳಲ್ಲೇ ಸಮಸ್ಯೆ ಇರೋದು ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಅರೌಂಡ್ 40% ಆಫ್ ಇನ್ಫರ್ಟಿಲಿಟಿ ಗಂಡಸರಲ್ಲಿ ಸಮಸ್ಯೆ ಇರೋದ್ರಿಂದನೇ ಆಗ್ತಾ ಇರೋದನ್ನ ನಾವು ತುಂಬಾ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಮ್ದು ಲೈಫ್ ಸ್ಟೈಲು, ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲು, ಹ್ಯಾಬಿಟ್ಸ್, ಟೂ ಮಚ್ ಆಫ್ ಸ್ಮೋಕಿಂಗ್, ಟೂ ಮಚ್ ಆಫ್ ಆಲ್ಕೋಹಾಲ್, ಒಂದೇ ಕಡೆ ಕುಂತ ಕೆಲಸ ಮಾಡುವಂಥದ್ದು, ಎಕ್ಸೆಸಿವ್ ಮಾಸ್ಟರ್ಬೇಷನ್, ಎಕ್ಸೆಸಿವ್ ಪಾರ್ನ್ ಅಡಿಕ್ಷನ್. ಸೊ ಇದರಿಂದ ಏನಾಗುತ್ತೆ, ಅವರಲ್ಲಿ ಸೆಕ್ಷುವಲ್ ಡ್ರೈವ್ ಕಡಿಮೆ ಆಗೋದನ್ನ ನೋಡ್ತಾ ಇರ್ತೀವಿ, ಮತ್ತೆ ಅವರಲ್ಲಿ ವೀಕ್ನೆಸ್ ಆಗೋದನ್ನ ನೋಡ್ತಾ ಇರ್ತೀವಿ. ಸೊ ಇವೆಲ್ಲ ಆಗೋದ್ರಿಂದ ಅವ್ರಿಗೆ ಪ್ರಿಮೆಚ್ಯೂರ್ ಎಜಾಕ್ಯುಯೇಷನ್ ಆಗುವಂಥದ್ದು, ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಆಗುವಂಥದ್ದು, ಅಥವಾ ಆ ಜಾಗಕ್ಕೆ ಅತಿ ಹೆಚ್ಚಾಗಿ ಇಂಜುರೀಸ್ ಆಗುವಂಥದ್ದು. ಸೊ ಈ ತರದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ದೀಸ್ ಆರ್ ಆಲ್ ಫ್ಯೂ ಆಫ್ ದ ರೀಸನ್ಸ್ ನಾವು ಮೇಲ್ ಇನ್ಫರ್ಟಿಲಿಟಿನ ಅತಿ ಹೆಚ್ಚಾಗಿ ನೋಡ್ತಾ ಇರುವಂತದ್ದು. ಸೊ ಕಾನ್ಸ್ಟೆಂಟ್ ಆಗಿ ಒಂದೇ ಕಡೆ ಕುತ್ಕೊಳ್ಳೋ ಬದಲು ಅವರೊಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡುವಂಥದ್ದು, ಮತ್ತೆ ಎಕ್ಸೆಸಿವ್ ಮಾಸ್ಟರ್ಬೇಷನ್ ಹ್ಯಾಬಿಟ್ ಇಂದ ಹೊರಗಡೆ ಬರುವಂಥದ್ದು, ಎಕ್ಸಸೈಸ್ ಅದನ್ನೆಲ್ಲಾನು ಅವರು ಡಯಟ್ ಎಲ್ಲ ಮಾಡಿದಾಗ ಅವರಲ್ಲಿ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಈ ರೀತಿ ಸಮಸ್ಯೆ ಇದ್ದಾಗ ಯಾವುದೇ ರೀತಿ ಮುಜುಗರ ಪಟ್ಕೊಳ್ದಿರಾ ಅವರು ಡಾಕ್ಟರ್ಸ್ ನ ಅಪ್ರೋಚ್ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಗಿವ್ ಅ ಸೊಲ್ಯೂಷನ್. ಇದಕ್ಕೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಇದೆ. ಡಾಕ್ಟರ್, ಇವಾಗ ಫಸ್ಟ್ ಏಡ್ ಮೆಡಿಸಿನ್ಸ್ ಅಂತಂದ್ರೆ ಎಲ್ಲರಿಗೂ ಈ ಮೆಟ್ರೋಪಿ ಜೆಲ್ ಅಥವಾ ಕ್ಯಾಂಡೇಡ್ ಅವ್ರ ಈ ತರ ಎಲ್ಲ ಬ್ಯಾಂಡೇಡ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದೇ ತರ ನಮ್ಗೆ ಕೈಗೆ ಎಟುಕೋ ಅಂತ ಫಸ್ಟ್ ಏಡ್ ಮೆಡಿಸಿನ್ಸ್ ಹೋಮಿಯೋಪತಿನಲ್ಲಿ ಪ್ಲೀಸ್ ಸಜೆಸ್ಟ್. ಸೊ ಚೈತ್ರ, ನೀವು ಕೇಳ್ದಂಗೆನೆ ನಾವು ಒಂದಷ್ಟು ಆಯಿಂಟ್ಮೆಂಟ್ಗಳನ್ನ ಅಥವಾ ಮನೆಯಲ್ಲಿ ಇಟ್ಕೊಳ್ಳುವಂತ ತುಂಬಾ ಒಳ್ಳೇದು. ಸ್ಪೆಷಲಿ ಈಗ ಮಕ್ಕಳು ಬಿದ್ದಿರ್ತಾರೆ, ಅವ್ರಿಗೆ ಸ್ಕ್ರಾಚಸ್ ಆಗಿರುತ್ತೆ, ಗಾಯ ಆಗ್ತಾ ಇರುತ್ತೆ, ಅಥವಾ ಬ್ಲೀಡಿಂಗ್ ಬರ್ತಾ ಇರುತ್ತೆ. ಸೊ ಇಂಥವ್ರು ಕ್ಯಾಲೆಂಡ್ಯುಲಾ ಆಯಿಂಟ್ಮೆಂಟ್ ಅಂತ ಬರುತ್ತೆ. ಸೊ ಇದು ಒಂದು ಹೋಮಿಯೋಪತಿ ಮೆಡಿಸಿನ್, ಫ್ಲವರ್ ಇಂದ ಮಾಡಿರೋಂಥದ್ದು. ಸೊ ಅದನ್ನ ಅವರು ಹಚ್ಚೋದ್ರಿಂದ ಯಾವುದೇ ರೀತಿ ಸ್ಕಾರ್ಸ್ ಏನು ಆಗೋದಿಲ್ಲ, ಈಸಿಯಾಗಿ ಅದು ಹೀಲ್ ಆಗುತ್ತೆ. ಸೊ ಇನ್ನೊಂದು, ಈಗ ನಮ್ಗೆ ಬ್ಲಂಟ್ ಇಂಜುರೀಸ್ ಆಗಿರುತ್ತೆ, ಏನೋ ಹೋಗ್ತಾ ಇರ್ತೀರಾ, ಗೋಡೆಗೆ ಏನೋ ಕೈ ಕಾಲು ಹೊಡ್ಕೊಂಡಿರ್ತೀರಾ, ಆ ಜಾಗದಲ್ಲಿ ನಿಮ್ಗೆ ನೀಲ್ ಗಟ್ಟಿರುತ್ತೆ ಅಥವಾ ನೋವಾಗಿರುತ್ತೆ, ಅಂತದಕ್ಕೆ ಆರ್ನಿಕಾ ಅನ್ನೋ ಒಂದು ಕ್ರೀಮ್ಸ್ ಇರುತ್ತೆ. ಈಗ ಮಂಡಿ ನೋವು ಬರ್ತಾ ಇದೆ, ತುಂಬಾ ಜಾಸ್ತಿ ಜಾಯಿಂಟ್ಸ್ ಅಲ್ಲೆಲ್ಲ ಪೇನ್ ಇದೆ, ವಯಸ್ಸಾದವರೆಲ್ಲ ಮನೇಲಿ ಇರ್ತಾರೆ, ಅವರು ಈ ರಸ್ಟಾಕ್ಸ್ ಕ್ರೀಮ್ ಅಥವಾ ರಸ್ಟಾಕ್ಸ್ ಜೆಲ್ ಅಂತ ಇರುತ್ತೆ, ಅದನ್ನ ಯೂಸ್ ಮಾಡುವಂಥದ್ದು. ಸೊ ಈ ತರ ಒಂದಷ್ಟು ಕ್ರೀಮ್ಸ್, ಜೆಲ್ಸ್ ಇಂಥವನ್ನೆಲ್ಲ ಮನೇಲಿ ಇಟ್ಕೊಂಡಾಗ ಇಟ್ ವಿಲ್ ಬಿ ವೆರಿ ಹ್ಯಾಂಡಿ. ಆಮೇಲೆ ನೀವು ಡಾಕ್ಟರ್ನ ಯಾವಾಗ ಬೇಕಾದ್ರೂ ಕನ್ಸಲ್ಟ್ ಮಾಡಬಹುದು. ಸೊ ದೀಸ್ ಆರ್ ಆಲ್ ಫ್ಯೂ ಟಿಪ್ಸ್ ಆಫ್ ಹೋಮಿಯೋಪತಿ ಅಂತಾನೆ ಹೇಳ್ಬೋದು. ಸೊ ನಾವಿವಾಗ ಇದೀವಿ ಲಾಸ್ಟ್ ಸೆಗ್ಮೆಂಟ್, ದಿಲ್ ಸೆ ದಿಲ್ ತಕ್, ಅಂದ್ರೆ ಒಂದು ರ್ಯಾಪಿಡ್ ಫೈರ್ ತರ ಕ್ವಿಕ್ ಆಗಿ ಫನ್ ಎಲಿಮೆಂಟ್ ಮಾಡೋಣ ಡಾಕ್ಟರ್ ಜೊತೆ. ಶೋರ್. ಸೊ ಫಸ್ಟ್ ಹೋಮಿಯೋಪತಿ ಮೆಮೊರಿ. ನನ್ನ ಫಸ್ಟ್ ಹೋಮಿಯೋಪತಿ ಮೆಮೊರಿ ಅಂದಾಗ, ಫಸ್ಟ್ ಡೇ ನಾನು ಕಾಲೇಜಿಗೆ ಹೋದಾಗ ನಮ್ಮ ಅನಾಟಮಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅಲ್ಲಿ ನಾವು ಕ್ಯಾಡವರ್ ಅಂದ್ರೆ ಡೆಡ್ ಬಾಡೀಸ್, ಅದನ್ನ ನಾವು ಡಿಸೆಕ್ಷನ್ ಮಾಡ್ಬೇಕಾಗುತ್ತೆ. ಸೊ ನಮ್ ಮುಂದೆ 4 ಕ್ಯಾಡವರ್ಸ್ ಇತ್ತು. ಸೊ 20 ಜನ ಅದ್ರ ಮುಂದೆ ನಿಂತ್ಕೊಳ್ಳಿ ಅಂತ. ಸೊ ನಾವ್ ಅನ್ಕೊಂಡ್ವಿ ಇಟ್ ಇಸ್ ಜಸ್ಟ್ ಎ ಟಾಯ್, ನಮ್ಗೆ ಏನು ಒಂಥರ ಸ್ಮೆಲ್ ಬರ್ತಾ ಇದೆ ಏನು ಅಂತ ಹೋಗಿ ನಿಂತ್ಕೊಂಡಾಗ ವೆನ್ ಅವರ್ ಪ್ರೊಫೆಸರ್ ಕೇಮ್ ಹಿ ಸೆಡ್, ಓಕೆ, ವಾಟ್ ಎವರ್ ಈಸ್ ಇನ್ ಫ್ರಂಟ್ ಆಫ್ ಇಸ್ ಕ್ಯಾಡವರ್, ಗೋ ಅಂಡ್ ಟಚ್ ಇಟ್ ಅಂತ. ವೆನ್ ವಿ ಟಚ್ಡ್ ಇಟ್, ವಿ ರಿಯಲೈಸ್ಡ್ ಇಟ್ಸ್ ಎ ಡೆಡ್ ಬಾಡಿ. ದಟ್ ವಾಸ್ ದ ಮೋಸ್ಟ್ ಶಾಕಿಂಗ್ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಹೋಮಿಯೋಪತಿಕ್ ಮೆಮೊರಿ. ಸ್ಕೇರಿ ಅಂಡ್ ಓ ಮೈ ಗಾಡ್, ನನ್ಗೆ ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಂಡ್ ಲಿಟ್ರಲಿ ನಾವೇನಾದ್ರೂ ನಿಮ್ ಪೊಸಿಷನ್ ಅಲ್ಲಿ ನೆನ್ಸ್ಕೊಂಡ್ರೆ
ಗಾಬರಿನೇ ನಾವಂತೂ ಎಸ್ಕೆ ನಂಗಂತೂ ತುಂಬಾ ಭಯಪ್ಪ ಅವೆಲ್ಲ. ಓಕೆ, ನೆಕ್ಸ್ಟ್ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಅಬೌಟ್ ಹೋಮಿಯೋಪತಿ. ದ ಮೋಸ್ಟ್ ಕಾಮನ್ ಅಂಡ್ ದ ಮೋಸ್ಟ್ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಇಸ್ ಇಷ್ಟು ಸಣ್ಣ ಪಿಲ್ಸ್ ವರ್ಕ್ ಆಗುತ್ತಾ, ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಸೈಡ್ ಎಫೆಕ್ಟ್ ಇದೆಯಾ? ದೀಸ್ ಆರ್ ದ ಟೂ ಫನಿಯೆಸ್ಟ್ ಅಂಡ್ ದ ಮೋಸ್ಟ್ ಕಾಮನ್ ಮಿಸ್ಕನ್ಸೆಪ್ಷನ್. ಮತ್ತೆ ಹೋಮಿಯೋಪತಿ ಮೆಡಿಸಿನ್ಸ್ ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ, ಸಣ್ಣ ಕಾಯಿಲೆಗಳಿಗೆ ಹೋಮಿಯೋಪತಿ ಮೆಡಿಸಿನ್ ಟ್ರೀಟ್ಮೆಂಟ್ ತಗೋಬಾರ್ದು ಅಂತ ಹೇಳ್ತಾರೆ. ಜ್ವರ, ಕೆಮ್ಮು, ನೆಗಡಿಗೂ ಕೂಡ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ತಗೋಬಹುದು, ಅದರಲ್ಲೂ ಕೂಡ ನಿಮಗೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಡಾಕ್ಟ್ರೆ, next is a remedy that suits my personality. Please, you are on Chai Pe Chat with Chaitra. ಸೊ ನಿಮಗೆ ಸೂಟ್ ಆಗುವಂತಹ ಮೆಡಿಸಿನ್ ನಾನು ಇದುವರೆಗೂ ನಿಮ್ಮನ್ನ ನೋಡಿ ಅಬ್ಸರ್ವ್ ಮಾಡಿ ಮಾತಾಡಿರೋದಂತ ಅಂದ್ರೆ ನಿಮ್ಗೆ ಫಾಸ್ಫರಸ್ ಅಂತ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ ಇದೆ. ಸೊ ದಟ್ ಈಸ್ ವೆರಿ ವೆರಿ ಸೂಟಬಲ್ ಫಾರ್ ಯು ಅಂತ ಹೇಳಬಹುದು. ದ ಫಾಸ್ಫರಸ್ ಪರ್ಸನಾಲಿಟಿ ಬಗ್ಗೆ ಹೇಳೋದಾದ್ರೆ ಅವರು ನಿಮ್ ತರ ಸಣ್ಣಕ್ಕೆ, ಉದ್ದಕ್ಕೆ, ಆಲ್ವೇಸ್ ಚುಲ್ಬುಲಿ, ಟಾಕಿಟಿವ್, ತುಂಬಾ ಬೇಗ ಜನರುಗಳ ಜೊತೆ ಮಿಂಗಲ್ ಆಗುವಂಥದ್ದು, ಸೊ ಅಟ್ರಾಕ್ಟ್ಸ್ ಪೀಪಲ್. ಸೊ ಆ ಪರ್ಸನಾಲಿಟಿಗೆ ನೀವು ಸೂಟ್ ಆಗೋದ್ರಿಂದ ನಿಮಗೆ ನಾನು ಫಾಸ್ಫರಸ್ ಸೂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದ್ರೂ ಫಾಸ್ಫರಸ್ ಯೂಸೇಜ್ ಅಂತ ಅಂದಾಗ ಫಾಸ್ಫರಸ್ ಪರ್ಸನಾಲಿಟಿ ನೀವು ಸೂಟ್ ಆಗೋದ್ರಿಂದ, ಸೊ ನಿಮ್ಮಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಬಂದಾಗ, ಈಗ ಕೋಲ್ಡ್ ಕಾಫ್ ಇರಬಹುದು, ಅಥವಾ ಜಾಯಿಂಟ್ ಕಂಪ್ಲೇಂಟ್ಸ್ ಇರಬಹುದು, ಅಥವಾ ಆಸಿಡಿಟಿ ಇರಬಹುದು, ಇಂಥದ್ದೆಲ್ಲ ಫಾಸ್ಫರಸ್ ಪರ್ಸನಾಲಿಟಿ ಹ್ಯಾಸ್ ಇಟ್ಸ್ ಓನ್ ಟ್ರೇಟ್ಸ್. ಸೊ ಈ ತರದೆಲ್ಲ ಕಂಪ್ಲೇಂಟ್ಸ್ ಗಳಿಗೆ ಮೋಸ್ಟ್ ಪ್ರಾಬಬ್ಲಿ, ನಾನು ಇನ್ನು ನಿಮ್ದು ಕೇಸ್ ಡೀಟೇಲ್ಸ್ ತಗೊಂಡಿಲ್ಲ, ಸೊ ಫಾಸ್ಫರಸ್ ವಿಲ್ ಹೆಲ್ಪ್ ಯು ಇನ್ ಮೋಸ್ಟ್ ಆಫ್ ದ ಥಿಂಗ್ಸ್ ಅಂತ ಅನ್ಕೋತೀನಿ. ಸೊ ಹಾಗಾದ್ರೆ ನಾನು ಫಾಸ್ಫರಸ್ ಕ್ಯಾಟಗರಿಗೆ ಸೇರುವಂತವಳು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನಾನು ನಿಮ್ಮ ಹತ್ರ ಬಂದೇ ಬರ್ತೀನಿ. ಸೊ ಅವಾಗ ಡೀಟೇಲ್ಡ್ ಆಗಿ ನಾನು ಮಾತಾಡ್ತೀನಿ ಫಾಸ್ಫರಸ್ ಇಂದ ನನಗೆ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಫನ್ನಿಯೆಸ್ಟ್ ಪೇಷಂಟ್ ಕ್ವೆಶ್ಚನ್ ಎವರ್. So Chaitra, this is very funny question. The most funniest question I have ever come across is ಪೇಷಂಟ್ ಬಂದು ಕುತ್ಕೊಂಡಾಗ, ಬನ್ನಿ ಸರ್ ಕುತ್ಕೊಳ್ಳಿ, ಏನ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರು ನನಗೆ ಕೇಳ್ತಾರೆ, ಅದಕ್ಕೆ ಅಲ್ವಾ ಡಾಕ್ಟರ್ ನಾನು ನಿಮ್ಮ ಹತ್ರ ಬಂದಿರೋದು, ನಂಗೆ ಏನ್ ಸಮಸ್ಯೆ ಇದೆ ನೀವೇ ಹೇಳಿ ಅಂತಾರೆ. ಸೊ ಐ ಫೀಲ್ ದಿಸ್ ಇಸ್ ದ ಮೋಸ್ಟ್ ಫನ್ನಿಯೆಸ್ಟ್ ಕ್ವೆಶ್ಚನ್ ಅಂತಾನೆ ಹೇಳ್ಬಹುದು. ಸೊ ದ ಲಾಸ್ಟ್ ಕ್ವೆಶ್ಚನ್ ಇಸ್ ಒನ್ ಹೆಲ್ತ್ ಅಡ್ವೈಸ್ ಯು ವಿಶ್ ಎವ್ರಿ ಒನ್ ಫಾಲೋಡ್. ಸೊ ಚೈತ್ರ, ನನ್ನ ಪ್ರಕಾರ ಒನ್ ಹೆಲ್ತ್ ಅಡ್ವೈಸ್ ಅಂತ ಅಂದ್ರೆ ಮೊದಲನೇದು, ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ಮಿನಿಮಮ್ 6 to 7 hours ನಾವು ನಿದ್ದೆ ಮಾಡಿದಾಗ ನಮ್ಮಲ್ಲಿ ಏನು ಅರ್ಧ ಕಾಯಿಲೆ ಇದೆ ಅದು ತನಗೆ ತಾನೇ ವಾಸಿ ಆಗುತ್ತೆ. ಮತ್ತೊಂದು ಹೇಳಬೇಕು ಅಂತ ಅಂದ್ರೆ ಮಿನಿಮಮ್ 1.5 to 2 liters ಆಫ್ ನೀರು ಪ್ರತಿಯೊಬ್ರು ಕುಡಿಲೇಬೇಕಾಗುತ್ತೆ. ನಾವೆಷ್ಟು ಹೈಡ್ರೇಟ್ ಆಗಿರ್ತೀವಿ, ನಮ್ಮ ಸ್ಕಿನ್ ಅಷ್ಟೇ ಗ್ಲೋ ಆಗುತ್ತೆ, ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ, ನಮ್ಮ ಶರೀರದಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಸ್ಲೀಪ್ ಅಂಡ್ ವಾಟರ್ ಆರ್ ವೆರಿ ವೆರಿ ಬೆನಿಫಿಷಿಯಲ್ ಟು ದ ಹೆಲ್ತ್. ಸೊ ಇವೆರಡನ್ನು ಪ್ರತಿಯೊಬ್ರು ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬಹುದು. ಸೊ ನೀವ್ ಹೇಳ್ತಾ ಇರೋದು ನಿದ್ದೆ ಮತ್ತು ಒದ್ದೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಓಕೆ, ಇಟ್ಸ್ ಅ ಫನ್ನಿಯೆಸ್ಟ್ ಪಾರ್ಟ್, ಬಟ್ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನೀರು ಮತ್ತೆ ನಿದ್ದೆ, ಕರೆಕ್ಟ್. ಅಂದ್ರೆ ನಾನು ಹಂಗೆ ಯಾಕೆ ಹೇಳ್ದೆ ಅಂದ್ರೆ ನಿದ್ದೆ ಒದ್ದೆ ಅಂತ ಅಂದ್ಬಿಟ್ಟು ತುಂಬಾ ನಿದ್ದೆ ಮಾಡಿ ಬೆವ್ತ್ಕೊಂಡು ಒದ್ದೆ ಆಗಿರ್ತಾರಲ್ವಾ, ಮಿನಿಮಲ್ ಆಗಿ ನೀರ್ ಕುಡಿತಾ ಕರೆಕ್ಟ್ ಆಗಿ ಸ್ಲೀಪ್ ನ ಪ್ಯಾಟರ್ನ್ಸ್ ನಾವು ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನಮ್ಮ ಡಾಕ್ಟರ್ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಡಾಕ್ಟರ್ ರಶ್ಮಿ ಅವರು ಇಲ್ಲಿ ತನಕ 1500 ಶೋಸ್ ಈ ತರ ಮಾಡಿದ್ದಾರೆ. ಹಾಗೆ ಅವರು ನ್ಯಾಷನಲಿ ಮತ್ತೆ ಇಂಟರ್ನ್ಯಾಷನಲಿ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಫೇಮಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ದುಬೈ ಆಗಿರ್ಬೋದು, US ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಕೂಡ ಸುಮಾರು ಪ್ಲೇಸಸ್ ನಲ್ಲಿ ವರ್ಕ್ ಮಾಡಿದ್ದಾರೆ. ಮತ್ತೆ ಫೇಮಸ್ ಆರ್ಗನೈಸೇಷನ್ ಡಾಕ್ಟರ್ ಬತ್ರಾಸ್ ಹೋಮಿಯೋಕೇರ್, ನಮ್ಮ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಕೂಡ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರ ಕ್ಲಿನಿಕ್ ಉತ್ತರಳ್ಳಿ ಚನ್ಸಂದ್ರ ಮೇನ್ ರೋಡ್ ನಲ್ಲಿ ಇದೆ. ಅದರ ಡೀಟೇಲ್ಸ್ ನಾವು ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀವಿ. ಡಾಕ್ಟರ್ ರಶ್ಮಿ ಹೋಮಿಯೋಪತಿ ಕ್ಲಿನಿಕ್ ಅಂತ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು. ಇವತ್ತು ನಮ್ಗೆ ಹೋಮಿಯೋಪತಿ ಬಗ್ಗೆ ಮತ್ತೆ ನಮ್ಗೆ ಇದ್ದಿದ್ದಂತ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಹೋಮಿಯೋಪತಿ ಬಗ್ಗೆ ನಾವು ಕೂಡ ತಿಳ್ಕೊಂಡ್ವಿ. ಸೊ ನೀವು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೂಡ ನಾವು ಡೆಫಿನೆಟ್ಲಿ ಕೊಟ್ಟಿದ್ದೀವಿ. ಸ್ಟೇ ಟ್ಯೂನ್ಡ್, ಚಾಯ್ ಪೆ ಚಾಟ್. ಡಾಕ್ಟರ್, ಇವಾಗ ದ ಲಾಸ್ಟ್ ಸೆಗ್ಮೆಂಟ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದೆ ರ್ಯಾಪಿಡ್ ಫೈರ್ ಅಲ್ಲಿ, ಬಟ್ ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಇದೆ ಮತ್ತೆ ಸ್ವಲ್ಪ ಡೌಟ್ಸ್ ಇದೆ. ನಮ್ಮ ಕ್ರ್ಯೂ ಮೆಂಬರ್ಸ್ ಕಡೆಯಿಂದ ಒಂದು 2 or 3 questions for you. Please don't mind. What's the homeopathic cure for the people whose heart rate increases only when the wrong person messages? So on the funny note, I can say a few remedies. So arsenicum album ಅಂತ ಅನ್ಬೋದು. ಅವ್ರಿಗೆ ಏನಾದ್ರು ಸಡನ್ ಆಗಿ ಏನಾದ್ರು ಮೆಸೇಜ್ ಎಲ್ಲ ಬಂದ ತಕ್ಷಣನೇ ಸಡನ್ ಆಗಿ ಪಾಲ್ಪಿಟೇಷನ್ ಆಗುತ್ತೆ, ಹೂ ಮೆಸೇಜ್, ವೈ ಇಸ್ ಇಟ್ ಅಂತ. ಸೊ ಇಟ್ಸ್ ಆನ್ ಎ ಫನಿ ನೋಟ್, ಐ ಕೆನಾಟ್ ಸೇ ಸ್ಪೆಸಿಫಿಕಲಿ, ಬಟ್ ವಿ ಕ್ಯಾನ್ ಥಿಂಕ್ ಆಫ್ arsenicum album ಅಂತ ಅನ್ಸುತ್ತೆ.
ಓ ಮೈ ಗಾಡ್, ನ್ಯೂ ಟರ್ಮಿನಾಲಜಿ ಫಾರ್ ಮೀ, ನ್ಯೂ ವರ್ಡ್ಸ್ ಎಲ್ಲ ಕೇಳ್ತಾ ಇದ್ದೀನಿ ನಾನು. ಬಟ್ ಅದ್ ನಂಗೆ ಮತ್ತೆ ಪ್ರೊನೌನ್ಸ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀನಿ, ಬಿಕಾಸ್ ನಿಮ್ ಜೊತೆ ನಾನು ತುಂಬಾ ಹೊತ್ತು ಇದ್ರೆ ಡೆಫಿನೆಟ್ಲಿ ನಾನು ಆ ವರ್ಡ್ಸ್ ಎಲ್ಲ ಸ್ವಲ್ಪ ಕಲ್ತ್ಕೊಳ್ತೀನಿ ಅಂತ ಅನ್ಸತ್ತೆ. ಸೆಕೆಂಡ್ ಕ್ವೆಶ್ಚನ್ ಡಾಕ್ಟರ್, ವಿಚ್ ರೆಮಿಡಿ ಸೂಟ್ಸ್ ದ ಟೈಪ್ ಹೂ ಸೇಸ್ ಐ ಆಮ್ ವೆರಿ ಕೂಲ್ ಬಟ್ ಒನ್ ಸ್ಮಾಲ್ ಟ್ರಿಗರ್ ಫುಲ್ ವಾಲ್ಕೆನೋ? ಸೊ ಚೈತ್ರ, ನೀವ್ ಹೇಳಿದ ತರ ತುಂಬಾನೇ ಹೊರಗಡೆಯಿಂದ ಐ ಆಮ್ ವೆರಿ ಕೂಲ್, ಐ ಆಮ್ ವೆರಿ ಸ್ಟಬಾನ್ ಅಂತ ತೋರ್ಸ್ಕೊಳ್ಳೋದು, ಬಟ್ ಒಳಗಡೆ ತುಂಬಾ ಕೊಳ್ಳಾಗಿರೋ ಅಂತದ್ದು, ಈ ತರದ ವ್ಯಕ್ತಿತ್ವನ ನಾವು ಅತಿ ಹೆಚ್ಚಾಗಿ ಲೈಕೋಪೋಡಿಯಂ ಅಂತ ಮೆಡಿಸಿನ್ ಇದೆ, ಅವರಲ್ಲಿ ನಾವು ತುಂಬಾ ನೋಡ್ತೀವಿ. ಸೊ ಅವರು ಇನ್ಫೀರಿಯರ್ಸ್ ಮುಂದೆ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಯಾರು ಅವರು ಮೇಲ್ superiors come, they suddenly become very melodrama and soft and all that. So lycopodium ಈ ತರದ ಪರ್ಸನಾಲಿಟಿಗೆ ಸೂಟ್ ಆಗಬಹುದು ಅಂತ ಹೇಳ್ಬಹುದು. ಇವತ್ತು ಸಾಕಷ್ಟು ಇನ್ಫಾರ್ಮೇಶನ್ ಹೋಮಿಯೋಪತಿ ಬಗ್ಗೆ ನಾವು ತಿಳ್ಕೊಂಡ್ವಿ, ನಮ್ಮ ಡೌಟ್ಸ್ ಕೂಡ ಕ್ಲಾರಿಫೈ ಆಯ್ತು. ಥ್ಯಾಂಕ್ ಯು ಡಾಕ್ಟರ್ ರಶ್ಮಿ, ನಮ್ಮ ಜೊತೆ ಚಾಟ್ ಮಾಡಿದ್ದಕ್ಕೆ, ಡಿಸ್ಕಷನ್ ಮಾಡಿದ್ದಕ್ಕೆ, ಹಾಗೂ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಮತ್ತೆ ನಮ್ಮ ಫನ್ ಎಲಿಮೆಂಟ್ ಅಲ್ಲಿ ನೀವು ಕೂಡ ಭಾಗವಹಿಸಿದ್ದಕ್ಕೆ. ಇವತ್ತು ಈ ಶೋ ಚಾಯ್ ಪೆ ಚಾಟ್ ಚೆನ್ನಾಗಾಯ್ತು ಅಂತ ಅನ್ಕೊಳ್ತೀನಿ. ಹೀಗೇನೆ ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್. Thank you, Chaitra. You given me an opportunity to share about homeopathy. So thank you so much. ಡಾಕ್ಟರ್ ರಶ್ಮಿ ಅವರು ನಮ್ಮ ಜೊತೆ ಚಾಟ್ ಮಾಡಿದ್ದಾರೆ. ಸೊ ಚಾಯ್ ಪೆ ಚಾಟ್, ಚಿಯರ್ಸ್ ಟು ಚಾಯ್ ಪೆ ಚಾಟ್.